ओम नमो ब्रह्मादिभ्यो ब्रह्मविद्या संप्रदायकर्तृभ्यो षर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि सतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणम् पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्देदं दच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्म पूर्ति भाष्य आयता अतएव असंसर्गित्वात् एव न च मत्स्थानि भूतानि सर्वस्थानि भूतानि पश्य मे योगमैश्वरम् भूतभृन्न च भूतस्थः भूतभृन्न च भूतस्थः आत्मा भूतभावनः ममात्मा भूतभावनः न च मत्स्थानि भूतानि पश्य मे योगमैश्वरम् भूतभृन्न च भूतस्थो ममात्मा भूतभावनः न च मत्स्थानि भूतानि पश्य मे योगमैश्वरम् योगम् ऐश्वरम् भूतभृत् न च भूतस्थः मम आत्मा भूतभावनः अतएव ಈ ಕಾರಣದಿಂದಲೇ ಯಾವ ಕಾರಣದಿಂದ ಅಸಂಸರ್ಗಿತ್ವಾತ್ ಸಂಸರ್ಗಿ ಸ್ವಭಾವ ಇಲ್ಲ ಅಂಟ್ಕೊಳ್ಳೋ ಸ್ವಭಾವ ಇಲ್ಲ ಈ ಎಣ್ಣೆ ಅದು ಅಂಟ್ಕೊಳ್ಳುತ್ತೆ ಬೇರೆ ಗಮ್ ಅದು ಅಂಟ್ಕೊಳ್ಳುತ್ತೆ ಆಕಾಶ ಹೇಗೆ ಯಾವುದಕ್ಕೂ ಅಂಟ್ಕೊಳ್ಳೋದು ಹಾಗೆ ಅಂಟ್ಕೊಳ್ಳದೆ ಸ್ವಭಾವನ ಆದ್ದರಿಂದ ನಚಮಸ್ಥಾನಿ ಭೂತಾನಿ ಇದ್ರೆ ನನ್ನಲ್ಲೂ ಭೂತಗಳಿಲ್ಲ ಹಾವು ಹಗ್ಗದಲ್ಲೂ ಇಲ್ಲ ಹಾವಲ್ಲೂ ಹಗ್ಗ ಇಲ್ಲ ಹಾವು ತೋರ್ತಾ ಇದೆ ಅಂದ್ರೆ ಹಗ್ಗದ ತೋರ್ತಾ ಇದ್ದು ನೋಡ್ಕೊತೀವಿ ಈಗ ಹಾವು ಹಗ್ಗ ಸಂಶ್ಲೇಷ ಅಭಾವೇನ ಸಂಶ್ಲೇಷ ಅಭಾವ ಸಂಶ್ಲೇಷ ಇಲ್ಲವಾದ್ದರಿಂದ ಸ್ವಾಮಿ ಏನ್ ಮಾಡಿದ್ದಾರೆ ಭೂತಗಳಲ್ಲಿ ಇರುವುದಿಲ್ಲ ಯಾವುದಕ್ಕೂ ಅಂಟುಕೊಳ್ಳುವುದು ಸಂಶ್ಲೇಷ ಅಭಾವ ಮೂರ್ತ ಯಥಾ ಸಂಶ್ಲೇಷತೆ ತತ್ ಸಂಶ್ಲೇಷ ಅಭಾವೇನ ಮೂರ್ತ ಹೇಗೆ ಅಂಟ್ಕೊಳ್ಳುತ್ತೋ ಹಾಗೆ ಅಂಟ್ಕೊಳ್ಳದೆ ಇರೋದ್ರಿಂದ ಅಂತ ಸಂಶ್ಲೇಷ ಭಾವೇನ ಸಂಶ್ಲೇಷ ಭಾವೇನ ದೀರ್ಘ ಬರಲ್ಲ ಸಂಶ್ಲೇಷ ಅಕಾರದ ಪುಲ್ಲಿಂಗದೆ ದೀರ್ಘ ಬರಲ್ಲ ಅಸಂಸರ್ಗಿ ಸಂಸರ್ಗ ಅಂದ್ರೆ ಅಂಟ್ಕೊಳ್ಳೋದು ಚೆನ್ನಾಗಿ ಅಂಟ್ಕೊಳ್ಳೋದು ಅಂತ ಉಂಟಾಗೋದು ಅಂಟ್ಕೊಳ್ಳೋದು ಅಂತ ಅದಿಲ್ಲವಾದ್ದರಿಂದ ಸ್ವಭಾವ ಅಸಂಸರ್ಗಿ ಸಂಸರ್ಗವಿಲ್ಲದ್ದು ಸಂಸರ್ಗ ಅಸ್ಯಾಸ್ತಿ ಸಂಸರ್ಗಿ ನ ಸಂಸರ್ಗಿ ಅಸಂಸರ್ಗಿನೋ ಭಾವ ಅಸಂಸರ್ಗಿತ್ವಂ ತಸ್ಮಾತ್ ಅಂಟುಕೊಳ್ಳದೇ ಇರುವ ಸ್ವಭಾವದ್ದಾಗಿರುವುದರಿಂದ ಭೂತಗಳು ನನ್ನಲ್ಲಿದೆ ಅನ್ನೋದು ಸರಿಯಲ್ಲ. ಮಸ್ಥಾನಿ ಭೂತಾನಿ ಹಿಂದೆ ಹೇಳಿದ್ದ ನಚಮಸ್ಥಾನಿಂದ ನನ್ನಲ್ಲಿದೆ ಅನ್ನೋದು ಒಂದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದೆ ಹೊರತು ವಸ್ತುತಃ ನಾನು ಭೂತ ಅಂತ ಏನು ಇಲ್ಲೇ ಇಲ್ಲ. ಅದು ಅದ್ವೈತ, ಯಾವಾಗಲೂ ಅದ್ವೈತ ಸ್ವರೂಪ, ಯಾವಾಗಲೂ ಅದ್ವೈತವಾಗಿರೋ ಸ್ವಭಾವದಲ್ಲಿ ಎರಡೇ ಇದೇ ಇದ್ದಾಗ ಒಂದು ಕಲ್ಪಿತ ಒಂದು ಪರಮಾರ್ಥ. ಕಲ್ಪಿತಕ್ಕೂ ಪದಾರ್ಥಕ್ಕೂ ಪರಮಾರ್ಥಕ್ಕೂ ಸಂಶ್ಲೇಷಣ ಅರ್ಥ ಇಲ್ಲ, ಸಂಬಂಧ ಅರ್ಥ ಇಲ್ಲಪ್ಪ. ಹಾವಿಗೂ ಹಗ್ಗಕ್ಕೂ ಸಂಶ್ಲೇಷ ಆಗಲ್ಲಪ್ಪ, ಸಂಬಂಧವಾಗಲ್ಲ. ಇಲ್ಲದಕ್ಕೂ ಇರೋದಕ್ಕೂ ಸಂಬಂಧ ಆಗತ್ತನ? ಎರಡು ಇಲ್ಲದಕ್ಕೂ ಸಂಬಂಧ ಆಗಲ್ಲ, ಒಂದು ಇರೋದಕ್ಕೂ ಇಲ್ಲದಕ್ಕೂ ಸಂಬಂಧ ಆಗೋಲ್ಲ, ಎರಡು ಇರೋದಕ್ಕೆ ಸಂಬಂಧ ಆಗೋದು ಅಲ್ವಾ? ಇದು ಎರಡು ಅಲ್ವೇ ಅಲ್ಲ, ಎರಡು ಇಲ್ವೇ ಇಲ್ಲ. ಹಾಗಾಗಿ ಭೂತಗಳು ನನ್ನಲ್ಲಿದೆ ಅನ್ನೋದು ಕೂಡ ಪರಮಾರ್ಥವಾಗಿಲ್ಲ ಕಣಯ್ಯ ಅರ್ಜುನ. ನೋಡು ನನ್ನ ಐಶ್ವರ್ಯವಾದ ಯೋಗ ಅಂದ್ರೆ ಈಶ್ವರ ಸಂಬದ್ಧವಾದ ಘಟನೆ ಕೂಡಿಸ್ಕೊಳ್ಳೋದು, ಯಾವುದೇ ಹೊಂದಿಸಿದ್ವಿ ಕೂಡಿಸಿ ನೋಡು.
ಮತ್ಸ್ಯಾನುಭೂತಾನಿ ಅಂದೆ ನಚಾಹಂ ತೇಷವಸ್ಥಿತಃ ಅಂದೆ ಮತ್ಸ್ಯಾನುಭೂತಾನಿ ನಚಾಹಂ ತೇಷವಸ್ಥಿತಃ ಅಲ್ಲ ಹಾ ನಾನು ಅವುಗಳಲ್ಲಿ ಇಲ್ಲ ಅಂತಿದ್ದೆ. ನನ್ನಲ್ಲಿ ಅವುಗಳಿವೆ, ನಾನು ಅವುಗಳಲ್ಲಿ ಇಲ್ಲ ಅಂದೆ. ಈಗ ನನ್ನಲ್ಲೂ ಅವುಗಳಿಲ್ಲ ಅಂತ ಹೇಳ್ತಿದ್ದಾನೆ. ನೋಡಯ್ಯ ನನ್ನ ವಿಭೂತಿಯನ್ನ, ನನ್ನ ಯೋಗವನ್ನ, ನನ್ನ ಕೂಡಿಸುವಿಕೆಯನ್ನು ಯೋಗಯ್ಯ ನೋಡಯ್ಯ ಅಂದ. ನಾನು ಎಲ್ಲಾ ಭೂತವನ್ನು ಹೊತ್ಕೊಂಡವನು, ಆದರೆ ಭೂತಗಳಲ್ಲಿ ಇಲ್ಲದವನು. ನನ್ನ ಸ್ವರೂಪ ಭೂತಗಳನ್ನು ಉಂಟು ಮಾಡುವಂಥದ್ದು. ಮಮಾತ್ಮ ಅಂದ್ರೆ ಅದು ಕಲ್ಪಿತವಾಗಿ ಮಮಾತ್ಮ ಅಂತ ಹೇಳಿ, ನನ್ನ ಆತ್ಮ ಅಂತ ಹೇಳಿದ್ರು. ನಾನೇ ತನ್ನನ್ನೇ ನನ್ನ ಆತ್ಮ ಅಂತ ಹೇಳ್ತಾ ಇರೋದು. ನನ್ನ ಆತ್ಮ, ನನ್ನ ಮನೆಯನ್ನು ಹೇಗೆ ಪರಮಾತ್ಮನ ಆತ್ಮ ಅಂತ ಒಂದು ಆತ್ಮ ಇಲ್ಲ. ಭೂತ ಭೃತ ಭೂತಾನು ಬಿಭರ್ತಿ. ಹಾ ಅದು ಅಧ್ಯಾರ ಪರಿಸ್ಥಿತಿ ಹೇಳ್ತಾ ಇದ್ದಾರೆ. ಮತ್ಸ್ಯಾನುಭೂತಾನಿ ಮೊದಲು ಹೇಳ್ತಾರಮ್ಮ, ಮತ್ಸ್ಯಾನುಭೂತಾನಿ ಎಲ್ಲಾ ಭೂತ ಇಟ್ಕೊಂಡು ಹೇಳಿದ್ರು. ಆದ್ರೆ ಎಲ್ಲಾ ಭೂತ ಆ ಭೂತಗಳ ಸಂಶೋಧನೆ ನಿಂಗೆ ಆಯ್ತಲ್ಲ ಅಂದ್ರೆ ನಾನು ಅವುಗಳಲ್ಲಿ ಇಲ್ಲ ಅಂತಂದ. ನನಗೆ ಸಂಪದ ಈಗ ಹೇಳಿದ್ರೆ ನನ್ನಲ್ಲೂ ಅವುಗಳಿಲ್ಲ. ನಿಜ ಮತ್ಸ್ಯಾನುಭೂತಾನಿ ನನ್ನ ಐಶ್ವರ್ಯ ಯೋಗೀಶ್ವರ್ಯನು ಕಾಣುವನಾಗೋ ಅಂತ. ಮತ್ತೆ ಭೂತಗಳು ಅನ್ನೋದನ್ನ ಒಪ್ಕೊಂಡಿದ್ರೆ ಅದು ಇರೋದಕ್ಕೆ ನಾನೇ ಕಾರಣವಾಗುತ್ತೆ, ನಾನೇ ಹೊತ್ಕೊಂಡಿರ್ಬೇಕು. ನಾನಲ್ಲದೆ ಇನ್ಯಾರು ಹೊತ್ಕೊಂಡ್ ಬರಲ್ಲ ಭೂತಗಳನ್ನೆಲ್ಲ. ಭೂತಗಳನ್ನ ಇದೇ ಅನ್ನೋದನ್ನ ಒಪ್ಕೊಂಡ್ಬಿಟ್ರೆ ಅಂದ್ರೆ ಮೊದಲನೇದು ಭೂತಗಳು ಯಾವ್ದು ಇಲ್ಲ ಅನ್ನೋದಕ್ಕೆ ನಚಮತ್ಸ್ಥಾನಿ. ಹೌದು, ನಚಮತ್ಸ್ಥಾನಿ ಅವ್ರು ನನ್ನಲ್ಲೂ ಇಲ್ಲ. ಹೌದು, ಯಾಕಂದ್ರೆ ನಾನು ಅವುಗಳಿಂದ ಇಲ್ಲೇ ಇಲ್ಲ. ಭೂತಗಳೇ ಬರೀ ತೋರಿಕೆ. ಹೌದು, ಯಾವ್ದು ಇಲ್ಲ ಅಂತ ಅದು ಪರಮ ಸಿದ್ಧಾಂತ. ಮತ್ತೆ ಹೇಳಿದ್ಬಿಟ್ಟು ಪ್ರಪಂಚ ಇದೆ ಅಂತ ಒಪ್ಕೊಂಡ್ರೆ ಅದು ನಾನೇ ಹೊತ್ಕೊಂಡು. ಅದು ದೃಷ್ಟಿಕೋನ. ಅದಕ್ಕೆ ಅಧ್ಯಾನ ಭೂತಗಳೆಲ್ಲ ಇದೆ ಅಂತ ಅಧ್ಯಾನ ಮಾಡ್ಕೊಂಡ್ರೆ ಅದನ್ನ ಹೊತ್ಕೊಂಡು ನಾನೇ ಭೂತ ಬಂದ. ಆದ್ರೆ ಭೂತಗಳು ಹೊತ್ಕೊಂಡಿದ್ರು ನಾನು ಭೂತಗಳ ಸಂಸರ್ಗ, ಭೂತಗಳ ಒಳಗಿರೋನಲ್ಲ. ಭೂತಗಳ ಸಂಬಂಧ ನನಗಿಲ್ಲ. ಭೂತಸ್ಥಃ ಭೂತಸ್ಥಃ. ಆಮೇಲೆ ಈ ಭೂತಗಳು ಉಂಟಾಗಿದ್ದು ಯಾವುದರಿಂದ? ನನ್ನಿಂದಲೇ. ಭಾವನಾನು ಉಂಟು ಮಾಡುವವನು, ಭೂತಗಳನ್ನು ಉಂಟು ಮಾಡುವವನು. ಅಂದ್ರೆ ಹಾವು ಉಂಟಾಗಿರೋದು ಹಗ್ಗದಿಂದಲೇ. ಆದ್ರೆ ಹಗ್ಗ ಹಾವು ಅಂತ ಎರಡಿಲ್ಲ. ಹಾವನ್ನು ಹೊತ್ಕೊಡೋದು ಹಗ್ಗವೇ. ಹಗ್ಗವು ಹಾವಲ್ಲಿಲ್ಲ, ಆ ಹಾವು ಮಾತ್ರ ಹಗ್ಗ ಬಿಟ್ಟಿಲ್ಲ. ಹಗ್ಗ ಹಾವು ಅನ್ನೋದು ಎರಡು ಇಲ್ವೇ ಇಲ್ಲ. ಆಗ ಹಗ್ಗ ಹಾವು ಅಂತಿದ್ದೆ, ಹಗ್ಗ ಹಾವನ ಹಗ್ಗವೇ ಹೊತ್ಕೊಂಡಿರೋದು. ನೀವು ಹೇಳ್ಬೇಕು. ಭೂತಾನಿ ಬಿಭಕ್ತಿ, ಭೂತಗಳನ್ನು ಹೊತ್ಕೊಂಡವನು ಅಂದ್ರೆ ಆ ತೋರಿಕೆಗೆ ನಾನೇ ಆಸ್ಪದ. ಆದ್ರೆ ತೋರಿಕೆಯ ಒಳಗೆ ತೋರಿಕೆಯನ್ನ ಆಶ್ರಯಿಸಿಕೊಂಡಿಲ್ಲ ನಾವು. ಮತ್ತೆ ಭೂತ ಸ್ಥಾನ ಅವುಗಳಲ್ಲಿ ನಾನು ಆಧಾರವಾಗಿ ಇದ್ಕೊಂಡವನಲ್ಲ. ನನ್ನ ಆತ್ಮವೇ ಅಂದ್ರೆ ನನ್ನ ಸ್ವರೂಪವೇ ಭೂತಗಳನ್ನು ಉಂಟು ಮಾಡುತ್ತೆ. ನನ್ನ ಆತ್ಮ ಉಂಟು ಮಾಡುತ್ತೋ, ನಿಮ್ ತಪ್ಪಲಿಕೆ ಉಂಟು ಮಾಡುತ್ತೋ, ಅದ ನೀವು ಅದು ನೋಡ್ತೀರೋ ಅಂತ ಕೇಳಿದ್ರೆ ಎಲ್ಲ ಹೊಂದುತ್ತೆ. ತಪ್ಪಲಿಕೆಯಿಂದ ಉಂಟಾಗಿದೆ ಅನ್ನೋದೇ ಕರೆಕ್ಟ್. ನಚಮಸ್ಥಾನುಭೂತಾನಿ ಬ್ರಹ್ಮ. ಯಾಕಪ್ಪ ಭಾಷೆ ಮೂಲದಲ್ಲಿ ಎಲ್ಲೂ ಅವಿದ್ಯೆಯಿಂದ ಆದದ್ದು ವಿಚಾರ ತಗೊಳ್ಳೋದೇ ಇಲ್ಲಪ್ಪ. ಎಲ್ಲ ಭಾಷೆಗಾರ ಬಿಟ್ಬಿಡ್ತಾರೆ. ಮೂಲದಲ್ಲಿ ಅದನ್ನೇ ಅವ್ರು ಮಾತ್ರ ಆಕ್ಷೇಪ ಮಾಡೋದು. ಎಲ್ಲವೂ ಅವಿದ್ಯಾಕೃತಿಕ ಅದನ್ನ ಯಾಕೆ ಭಗವಂತ ಹೇಳಲಿಲ್ಲ? ಹೇಳ್ಬೋದಾಯ್ತು. ಭಗವಂತ ಹೇಳಕ್ಕಾಗ ಬಂದಿಲ್ವಾ? ಅದನ್ನ ಹೇಳ್ಬೋದಾಯ್ತಲ್ಲ ಭಗವಂತ. ಅದೇ ಆಗಿದ್ದೆ ಸಹ ಭಗವಂತನೇ ಅದನ್ನ ಹೇಳ್ಬೋದಾಯ್ತಲ್ಲ. ಅದೇ ನಿಮ್ಗೆ ಬಿಡಕ್ಕೇನು ಅದನ್ನ ಅವಿದ್ಯಾಕೃತಿಕವಾಗಿ ತೋರ್ತಾ ಇರೋದು? ಜ್ಞಾನ ಅವ್ರಿಗೆ ಆಗಿರ್ಲಿ. ಈ ಪ್ರಪಂಚವಲ್ಲ ಅವಿದ್ಯಾಕಲ್ಪಿತ ಅಂತ ಅಂತಿರಲ್ಲ, ಹಾಗೆ ಭಗವಂತನಿಗೆ ಅದು ಹೇಳಕ್ ಬರ್ತಿದ್ದಿಲ್ವಾ? ನೀವು ಅದನ್ನ ನಿಮ್ಗೆ ಹೇಳಕ್ ಯಾಕೆ ಬಿಟ್ಟ ಅದನ್ನ? ಪ್ರಪಂಚ ಅವಿದ್ಯಾಕಲ್ಪಿತ ಇಲ್ಲೇ ಇಲ್ಲ. ಇಡೀ ಭಗೀತ ಅವಿಜ್ಞಾನ ಪದ ಮೊದಲು ಇಲ್ಲೇ ಇಲ್ಲ. ಅಜ್ಞಾನ ಆವೃತ ಜ್ಞಾನ ಇದೆ. ಜ್ಞಾನವೂ ಅಜ್ಞಾನದಿಂದ ಆವೃತವಾಗಿದೆ ಅಂತ ಸರಿಯೇ. ಜ್ಞಾನ ಆಗಿಲ್ಲ ಅಂದ್ರೆ ಅಜ್ಞಾನ ಆವೃತ ಇರಬೇಕು. ಜ್ಞಾನ ಅಜ್ಞಾನ ಆವೃತ ಆಗಿದೆ ಅನ್ನೋದು ಪ್ರಪಂಚವೆಲ್ಲ ಅವಿದ್ಯಾಕಲ್ಪಿತ ಆಗೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಸತ್ವ ಗೊತ್ತಾಗದೇ ಇರೋ ಕಾರಣ ಅಜ್ಞಾನ ಅಂತ ಇದ್ದಾನೆ. ಸತ್ವ ಗೊತ್ತಾಗ ಅಜ್ಞಾನ ಕಾಣಂಗಿಲ್ಲಪ್ಪ. ಈ ದ್ವೈತವು ಅವಿದ್ಯಾಕಲ್ಪಿತ ಅಂತ ಅಂತಿದ್ದೀರಲ್ಲ ನೀವು, ಪದೇ ಪದೇ ಅಂತಿರ್ತೀರಲ್ಲ, ಆ ಮಾತನ್ನ ಅವನು ಯಾಕೆ ಹೇಳಲಿಲ್ಲ? ಅವನಿಗೆ ಅಷ್ಟು ಹೇಳ ಬರ್ಲಿಲ್ಲ ಪರಮಾತ್ಮನಿಗೆ, ಆ ಭಾಷೆ ಗೊತ್ತಿಲ್ಲ ಪರಮಾತ್ಮನಿಗೆ. ಅದು ನಿಮ್ಗೆ ಬಿಡೋಕೆ ಏನು ಅಂತದ್ದು? ಅವನೇ ಅಲ್ಲೇ ಹೇಳ್ಬಿಟ್ಟಿದ್ರೆ ನೀವು ಪರಮಾರ್ಥವಾಗಿಲ್ಲ ಕಂಡ್ರೆ ಪ್ರಪಂಚ ಎಲ್ಲ ಅವಿದ್ಯಾ ಮಾತ್ರವೇ ಅಂತ ಅವನೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರೆ ಇಷ್ಟು ವಾದಿಗಳೇ ಹುಟ್ಕೊಳ್ತಿರ್ಲಿಲ್ಲ.
ಅಷ್ಟೊಂದು ಪ್ರಮಾಣ ಒಪ್ಕೊಂಡವ್ರು ಯಾರು ಕೃಷ್ಣ ಹೇಳಿದ್ರೆ ಒಪ್ಕೊಳ್ಳೇಬೇಕು ಅಂತ ಹೇಳಿ ಒಪ್ಕೊಳ್ತಿದ್ರು. ಯಾಕೆ ಹಂಗೆ ಮಾಡುವ? ಅದನ್ನು ಉಪದೇಶ ಕ್ರಮ ಅಂತಾರೆ. ಹೇಳಿದ್ರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ, ಶ್ರುತಿಗಳಲ್ಲಿ ಸ್ಪಷ್ಟವಾಗಿಲ್ವಾ? ಅದಕ್ಕೂ ಏನೋ ಒಂದು ಬೇರೆ ಶ್ರುತಿಗಳಲ್ಲೂ ಈ ರೀತಿ ಭಾಷೆಗಾರ ಹೇಳೋ ಹಾಗೆ ಸ್ಪಷ್ಟವಾಗಿಲ್ಲ. ಅದೇ ಅದೊಂದು ಅರ್ಥಾದರ್ಥವಾಗಿ ತೆಗಿಬೇಕು ಹೊರತು ಅವಿದ್ಯಾಕಲ್ಪಿತ ಸ್ಪಷ್ಟವಾಗಿ ಎಲ್ಲವೂ ಅವಿದ್ಯಾ ಕಲ್ಪಿತವಾಗಿದೆ ಪ್ರಪಂಚ ಎಲ್ಲ ಮಾಯಾ ನೋಡಬಾರ್ದು, ಮಾಯಾ ಮಾತ್ರ ಸ್ವಲ್ಪ ಹಾಗೆ ಹೇಳಿಲ್ಲ. ಏನಪ್ಪ ತಪ್ಪಿಸ್ಕೊಂಡ್ಬಿಡ್ತೀರಿ, ಏನೋ ಪದ ಹೇಳ್ಬಿಟ್ಟು ಅಲ್ವಾ? ಅದನ್ನ ಅವರೇ ಹೇಳ್ಬಿಟ್ಟಿದ್ರೆ ಇದೆಲ್ಲ ಅವಿದ್ಯಾ ಕಲ್ಪಿತ, ಇದೆಲ್ಲ ಭ್ರಾಂತಿ, ಇದೆಲ್ಲ ನಿಜವಾಗಿಲ್ಲ, ಇರೋದೆಲ್ಲ ಏಕಮೇವ ದ್ವಿತೀಯ ವಾಕ್ಯ ಇದೆ, ಅದಿದೆ. ನಚಿತ ದ್ವಿತೀಯ ವಸ್ತು ಇದೆ, ಏಕಮೇವ ದ್ವಿತೀಯ ಬ್ರಹ್ಮ ಇದೆ, ನಾನೀವ ಪಶ್ಯತಿ ನಾನಾ ಇಲ್ಲ, ಆ ರೀತಿ ಇದೆ. ನೀವು ಹೇಳೋ ಆ ಭಾಷೆಯಲ್ಲಿ ಇದು ಈ ಭಾಷೆಯ ಪ್ರಯೋಗ ಮಂದ ಮಧ್ಯಮಾಧಿಕಾರಿಗಳಿಗೆ ಹೇಳಬೇಕು. ನಚಮಸ್ಥಾನಿಭೂತ, ಇದು 3 ವಾಕ್ಯವನ್ನು ಸೇರಿಸ್ಕೊಂಡ್ರೆ ಆ ಅರ್ಥವೇ ಬರೋದು. ಮಸ್ಥಾನಿಭೂತಾನಿ ನಚಾಹಂ ಚೇಶವಸಿತ ನಚಮಸ್ಥಾನಿಭೂತಾನಿ ಅಂತಂದ್ರೆ ಇಲ್ಲ ಭಗವಂತ ವಿರುದ್ಧ ಹೇಳ್ತಾ ಇದ್ದಾರೆ ಅಂತ, ಇಲ್ಲ ಅಧ್ಯಾರೋಪ ಬದಲು ಹೀಗೆ ಹೇಳ್ತೇನೆ ಅಂತ ಅನ್ಬೇಕೆ ಹೊರತು ನೀವು ಅಧ್ಯಾರೋಪವನ್ನು ಒಪ್ಪದೇನೆ ಈ 3 ವಾಕ್ಯಕ್ಕೆ ಅರ್ಥ ಮಾಡೋದ್ರೆ ಅದು ಕಾಂಟ್ರವರ್ಸಿ. ಅದು ನಚಮಸ್ಥಾನಿಭೂತಾನಿ ಬ್ರಹ್ಮಾದೀನಿ, ನಮ್ಮ ಹಿಂದೆ ಮಸ್ಥಾನಿ ಭೂತಾನಿಯಿಂದ ಇವ ನಚಮಸ್ಥಾನಿ ಭೂತಾನಿಯಿಂದ ಬ್ರಹ್ಮಾದಿ ಎಲ್ಲಾ ಭೂತಗಳು ನನ್ನಲ್ಲಿರೋದು ಅನ್ನೋದು ಇಲ್ಲ, ನನ್ನಲ್ಲೇ ಇದೆ, ನಾನೇ ಆಗಿದ್ದೀನಿ ಅಂತ ಆ ರೀತಿ ಏನಿಲ್ಲ. ಇಲ್ಲೇ ಇಲ್ಲದಕ್ಕೆ ನನ್ನಲ್ಲಿದೆ ಅಂತ ಬರುತ್ತೆ ಅಂತ, ನನ್ನಲ್ಲಿಲ್ಲ ಅಂದ್ರೆ ಬೇರೆದಲ್ಲಿದೆ ಅಂತ ಸಾಲ. ಇನ್ನು ಬೇರೆ ಕಡೆ ಇದೆ, ಇನ್ಯಾರಲ್ಲೂ ಇದೆ ಅಂತ ಸಾಲ. ಶೂನ್ಯ ಶೂನ್ಯ ಒಂದೊಂದ್ರದ್ದು ಒಂದೊಂದು ತಪ್ಪು ತಿಳುವಳಿಕೆ ಕಲಿಯೋದಕ್ಕೆ ಇಲ್ಲೇ ಇಲ್ಲ ಅಂದ್ಬಿಟ್ರೆ ಮೊದಲು ಹೋಗ್ತಾರ ಇಲ್ಲೇ ಇಲ್ಲ ಅನ್ಕೋತೀರಾ. ಲಕ್ಷ್ಮೀ ಕೊಡ ಇದೆ ಯಾಕೋತಿ ಏನ್ ಪಾಡ ಕೊಡಿಲ್ಲಿ. ಅಲ್ಲ ಇಲ್ವೇ ಇಲ್ಲ ಅಂದ್ಬಿಟ್ರೆ ಒಂದು ನಚಮಸ್ಥಾನಿ ಭೂತಾನಿ ಅಂತ ಹೇಳುವಾಗ ನನ್ನಲ್ಲಿ ಅವಿಲ್ಲ ಅಂತ ಹೇಳುವಾಗ ಅವಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅದನ್ನ ತಗೊಂಡಾಗ ಇವರು ಪ್ರಪಂಚಕ್ಕೆ ಹಾಗರ್ಥ ನಚಮಸ್ಥಾನಿ ಭೂತಾನಿ ನನ್ನಲ್ಲಿಲ್ಲ ಅಂದ್ರೆ ಬೇರೆಲ್ಲೋ ಇದೆ, ನನ್ನಲ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಅಲ್ಲ. ಉಪನಿಷತ್ತಲ್ಲಿ ಏಕಮೇವ ದ್ವಿತೀಯ ಬ್ರಹ್ಮ ಅಂತ ಇರೋದ್ರಿಂದ ಇನ್ನೊಂದ್ ಕಡೆ ಇದೆ ಅಂತ ಹೇಳ್ಬಾರ್ದು. ಅಷ್ಟೇ, ಅದು ಇದನ್ನು ಕೂರ್ಸಕ್ ಒಪ್ಪಲ್ಲ ಅವರು. ಅದೇ ಬೇಕಾದ ಕಡೆ ಬೇಕಾದ್ ತಗೋತೀವಿ ಅಂತ ಹೇಳ್ಬಾರ್ದು. ಇನ್ನೊಂದು, ಹೇಗೆ ಪ್ರಪಂಚ ನಚಮಸ್ಥಾನಿ ಭೂತಾನಿ ಅಂತ ಹೇಳ್ದ ಹಾಗೆ ನಾನು ಇಲ್ಲ ಅಂತ ಅವ್ನು ಹೇಳಿದಿದ್ರೆ ಶೂನ್ಯ ಅಂತ ಹೇಳ್ಬೇಕಾಗ್ತಿತ್ತು. ಪರಮಾತ್ಮ ಅಲ್ಲೆಲ್ಲೂ ಹೇಳ್ದೆ ಇರೋದ್ರಿಂದ ಅದು ಶೂನ್ಯವೂ ಅಲ್ಲ, ಪ್ರಪಂಚಕ್ಕೆ ಅಸ್ತಿತ್ವವೂ ಇಲ್ಲ ಅನ್ನೋದು ಎರಡೂ ಹೇಳ್ದಂಗಾಯ್ತಲ್ಲಿ. ಅಲ್ಲ, ಇದೇ ವಾಕ್ಯಕ್ಕೆ ಹೇಗ್ ಬರ್ತಾರೆ? ಮಸ್ಥಾನಿ ಭೂತಾನಿ ಅಂದ್ರೆ ನನ್ ಕಂಟ್ರೋಲ್ ಅಲ್ಲೇ ಇದೆ ಎಲ್ಲಾ ಭೂತಗಳು, ನಾನ್ ಮಾತ್ರ ಅವಳ ಕಂಟ್ರೋಲ್ ಅಲ್ಲಿ ಇಲ್ಲ ಮಾತಾಡ್ಸಬಹುದು. ನಚಮಸ್ಥಾನಿ ಭೂತ ಅಂದ್ರೆ ನಾನು ಅವಳು ಆಗಿಲ್ಲಪ್ಪ, ನನ್ನಲ್ಲಿಲ್ಲ, ಅದು ಅವಳ ಪ್ರಧಾನದಲ್ಲೋ ಅದೆಲ್ಲ ಹೋಗ್ಕೊಂಡಿದೆ, ಪ್ರಧಾನವನ್ನು ಆಶ್ರಯಿಸ್ಕೊಂಡು ಪ್ರಕೃತಿನ ಆಶ್ರಯಿಸ್ಕೊಂಡಿದೆ. ನಾನ್ ಬೇರೆ, ಪ್ರಕೃತಿ ಬೇರೆ, ಅದು ನನ್ನಲ್ಲಿ ಅದಿಲ್ಲೇ ಇಲ್ಲ ಹೀಗೆ ಅರ್ಥ ಮಾಡ್ತಾರೆ ಅವರು ಈ ಜಾಗಕ್ಕೆ. ನಚಮಸ್ಥಾನಿ ಭೂತ ನನ್ನಲ್ಲಿಲ್ಲ ಅಂದ್ರೆ ಈಗ ನಮ್ಮ ಮೇಲೆ ಈ ಪ್ರಪಂಚವನ್ನು ಕೊಳೆ ಕೂತ್ಬಿಟ್ಟಿದ್ರೆ ಪರಮಾತ್ಮ ಪ್ರಪಂಚ ಕೊಳೆಯನ್ನು ಕೂತ್ಕೊಂಡು ಅಂತ ಆಗ್ಬಿಟ್ಟು ಅವ್ರು ಶುದ್ಧ ಆಗ್ಬಿಡ್ತಾರೆ. ಅದನ್ನ ಹಾಗಿಲ್ಲ ಅಂತ ಅರ್ಥ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಎಲ್ಲ ಆ ವಾಕ್ಯವನ್ನು ತಗೊಂಡ್ಬಿಡ್ತೀವಿ, ಏಕಮೇವಾದಿ ವಾಕ್ಯ ತಗೊಂಡ್ಬಂದ್ಬಿಟ್ಟು ಇದಕ್ಕೆ ಅರ್ಥ ಮಾಡಿ ಎಲ್ಲ ತಪ್ಪು ತೋರಿಕೆ ಮಾಡ್ತೀವಿ. ಹೇಳಿ. ಅಲ್ಲ ಇನ್ನೇನಿಲ್ಲ, ಮೀನಾ ಕೇಳಿದ ಕ್ವಶನ್ಗೆ ಈಗ ಹಿಂದೆ ಮತ್ಸ್ಥಾನಿ ಸರ್ವಭೂತಾನಿ ಅಂತ ಹೇಳಿದ್ದು ಒಂದ್ ಆಧಾರ ಇಲ್ದೇನೆ ಆಧೇಯ ಕಲ್ಪನೆ ಆಗ್ಲಿ. ಇವಾಗ ಕನಸ್ ಕಾಣ್ತೀವಿ, ಇಡೀ ಕನಸು ಸುಳ್ಳಾಗ್ಬೋದು, ಆದ್ರೆ ಕನಸು ಖಂಡಿತ ಸುಳ್ಳಲ್ಲ. ತೋರಿಕೆಗೆ ಕನಸಿನ ಅನುಭವ ಸುಳ್ಳಲ್ಲ. ಹೌದು, ಆ ಕನಸಲ್ಲಿ ಕಂಡಿದ್ದ ಪದಾರ್ಥಗಳು, ಆ ದೃಶ್ಯಗಳು ಅವೆಲ್ಲ ಸುಳ್ಳಾಗ್ಬೋದು, ಆದ್ರೆ ನಿರಾಧಾರವಾಗಿ ಕನಸು ಬರಲ್ಲ. ಸೊ ಆ ಕನಸಿನ ಅನುಭವ ಅನ್ನೋದು ಸುಳ್ಳಲ್ಲ. ಸೊ ಅನುಭವ ನನ್ ಬಿಟ್ಟಿಲ್ಲ, ಆದ್ರಿಂದ ಮತ್ಸ್ಥಾನಿ ಸರ್ವಭೂತಾನಿ ಅಂತ ಹೇಳಿದ್ದು.
ಈಗ ಅದೇ ತರ ಹಾಗಾದ್ರೆ ಎಲ್ಲೋ ಒಂದು ಅಡ್ಕೊಂಡಿರುತ್ತೆ ನನ್ನಲ್ಲಿ, ಅದೆಲ್ಲ ಸುಪ್ತ ರೂಪದಲ್ಲಿರುತ್ತೆ, ಅಡ್ಕೊಂಡಿರುತ್ತೆ, ಆಮೇಲೆ ಏನೋ ಬರುತ್ತೆ ಅನ್ನೋ ಕಲ್ಪನೆ ಬಂದ್ಬಿಡ್ಬೋದು ಒಂದು. ಇನ್ನೊಂದು, ನನ್ನಲ್ಲಿದೆ ಅಂದ್ರೆ ಅಷ್ಟು ದೋಷ ನನ್ನಲ್ಲಿ ಎಲ್ಲೋ ಒಂದ್ ಕಡೆ ಸುಪ್ತವಾಗಿದೆ ಬೀಜಾವಸ್ಥೆನಲ್ಲಿ ಅಂತ ದೋಷ ಬರುತ್ತೆ. ಅದಕ್ಕೆ ನಚ ಮತ್ಸ್ಥಾನಿ ಭೂತಾನಿ ಅಂದ್ರೆ ಇವಾಗ ಈ ಇಲ್ದೇ ಇರೋ ವಸ್ತು ನನ್ನಲ್ಲಿ ಇದೆ ಅಂತ ಹೇಳೋದಕ್ಕೂ ಆಗಲ್ಲ. ಆ ರೂಪದಲ್ಲಿ, ತನ್ನ ರೂಪದಲ್ಲಿ, ಕನಸು ತನ್ನ ರೂಪದಲ್ಲಿ ನನ್ನಲ್ಲಿ ಎಲ್ಲೋ ಅಡ್ಕೊಂಡಿದೆ ಅಂತಾನು ಕಲ್ಪನೆ ಮಾಡ್ಬೇಕು ಅಂತ. ನಚ ಮತ್ಸ್ಥಾನಿ ಭೂತಾನಿ ಅಂದ್ರೆ ಆ ಕನಸಿನ ಪ್ರಪಂಚ, ಕನಸಿನ ದೃಶ್ಯಗಳು ಎಲ್ಲೋ ನನ್ನಲ್ಲಿ ಇದೆ, ಬೀಜಾವಸ್ಥೆನಲ್ಲಿ ಇದೆ ಅಂತ ಕಲ್ಪನೆ ಬಂದ್ಬಿಡುತ್ತೆ. ಅದಕ್ಕೆ ನಚ ಮತ್ಸ್ಥಾನಿ ಭೂತಾನಿ. ಸೊ ಆಧಾರ ಇಲ್ಲ ಅಂತಾನು ಹೇಳ್ದಂಗ ತಪ್ಪು ತಿಳುವಳಿಕೆ ಬರಬಾರ್ದು. ಸೂಕ್ತವಾಗಿ ಬೀಜ ರೂಪದಲ್ಲಿ ಇದೆ ಅನ್ನೋ ತಪ್ಪು ತಿಳುವಳಿಕೆನೂ ಬರಬಾರ್ದು. ಗುರುಗಳು ಹೇಳ್ದಂಗೆ ಇದು ದ್ವೈತಿಗಳಿಗೆ ಹೊಂದ್ಸದ್ ತುಂಬಾ ಕಷ್ಟ ಇದು. ಯಾಕೆಂದ್ರೆ ಒಂದಕ್ಕೊಂದು ಪರಸ್ಪರ ಸ್ಪಷ್ಟವಾಗಿ ವಿರೋಧ ಇದೆ ಇದರಲ್ಲಿ. ಇದು ಅಧ್ಯಾರೋಪ ಅಪವಾದ ಇಲ್ದೇನೆ ಹೊಂದ್ಸೋದಕ್ಕೆ ಬರಲ್ಲ ಇದನ್ನ. ಆಮೇಲೆ ಕಲ್ಪಿತ ವಸ್ತುನಲ್ಲೇ ಇದನ್ನ ಹೊಂದ್ಸಕ್ಕಾಗದು. ಈ ಸತ್ಯತ್ವದಲ್ಲಿ ಇದನ್ನ ಸತ್ಯ ಅಂತ ವಸ್ತು ಇಟ್ಕೊಂಡ್ರೆ ಈ ವಾಕ್ಯಗಳನ್ನು ಹೊಂದ್ಸಕ್ಕೆ ಆಗಲ್ಲ. ಪಶ್ಚಿಮೇ ಯೋಗಂ ಯುಕ್ತಿಂ ಘಟನಂ ಮೇ ಮಮ ಐಶ್ವರಂ ಈಶ್ವರಸ್ಯ ಇಮಂ ಐಶ್ವರಂ ಯೋಗಂ ಆತ್ಮನಃ ಯಾಥಾತ್ಮ್ಯರ್ಥಃ. ನೋಡಯ್ಯ, ನನ್ನ ಯೋಗವನ್ನ, ಕೂಡಿಸುವಿಕೆಯನ್ನ, ಹೊಂದಿಸಿರುವಿಕೆಯನ್ನ ನಾನು ಹೇಗೆ ಹೊಂದಿಸಿದೀನಿ ನೋಡು. ನನ್ನಲ್ಲೆಲ್ಲೇ ಇದೆ ಅಂದೆ, ನಾನು ಅವುಗಳಲ್ಲಿಲ್ಲ ಅಂದೆ, ಅವುಗಳು ನನ್ನಲ್ಲಿಲ್ಲ ಅಂತಂದೆ. ಈ ಮೂರು ವಾಕ್ಯವನ್ನು ಅವಿರೋಧ ಅರ್ಥ ಮಾಡ್ಕೊಬೇಕು ನೀನು. ನನ್ನಲ್ಲೆಲ್ಲ ಇದೆ ಅನ್ನೋ ಯಾವ ಅಧ್ಯಾತ್ಮ ದೃಷ್ಟಿಯಿಂದ, ನಾನು ಅವುಗಳಲ್ಲಿಲ್ಲ ಅನ್ನೋದಕ್ಕೆ ಏನು ಉದ್ದೇಶ, ನಾನು ಯಾಕೆ ಅವನಿಲ್ಲ ಅಂದೆ, ಅವುಗಳು ನಿಜವಾಗಿ ನನ್ನಲ್ಲೂ ಇಲ್ಲ ಅಂತ ಯಾಕಂದೆ. ಈ ಮೂರು ವಾಕ್ಯವನ್ನು ಸೇರಿಸ್ಕೊಂಡು ಒಂದು ಅರ್ಥ ಮಾಡ್ಕೊಂಡ್ರೆ ನನ್ನ ಸ್ವರೂಪವೇ ನಾನೇ ಎಲ್ಲಾ ವಿಶೇಷ ರೂಪದಿಂದ ತಪ್ಪಾಗಿ ತೋರ್ತಾ ಇದ್ದೀನಿ, ತಪ್ಪಾದ ತೋರಿಕೆಗಳು ನಾನೇ ಆಧಾರವಾಗಿದ್ದೀನಿ ಅಂತ ಏನ್ ತೀರ್ಮಾನ ಆಗುತ್ತೆ. ಈ ಒಂದು ಈಶ್ವರ ಸಂಬದ್ಧವಾದ ಈ ಒಂದು ಹೊಂದಾಣಿಕೆ ಘಟನ, ಹೊಂದಿಸುವಿಕೆ, ಕೂಡಿಸುವಿಕೆ, ಈ ಈಶ್ವರಕ್ಕೆ ಸಂಬಂಧವಾದ ಈ ನೋಡು, ಈಶ್ವರ ಸ್ವರೂಪವನ್ನು ಕೂಡ ಇಲ್ಲಿ ಈ ರೀತಿ ಹೇಳ್ತಾರೆ. ಈಶ್ವರ ಯಾಥಾತ್ಮ ಅಂದ. ನನ್ನ ಯಾಥಾತ್ಮ ನಿಜ ಸ್ವರೂಪವನ್ನು ಕೂಡ ಇಲ್ಲಿ ಕಂಡುಕೋ. ನನ್ನ ನಿಜ ಸ್ವರೂಪವನ್ನು ಎಲ್ಲಿವರೆಗೆ ಇದ್ದಾಗ ಇರೋದಿಲ್ವೋ ಅಲ್ಲಿವರೆಗೆ ಈ ಪ್ರಪಂಚವಾಗಿ ತೋರೋದು, ವಿಶೇಷವಾಗಿ ತೋರೋದು ಅನ್ನೋದು ಆಗ್ತಾ ಇರುತ್ತೆ. ಅದು ಸ್ವಭಾವ. ಅದರದ್ದೇ ಒಂದು ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಆ ನನ್ನ ನಿಜ ಸ್ವರೂಪವು ಇಷ್ಟೆಲ್ಲಾ ವೈವಿಧ್ಯ ರೂಪದಿಂದ ಕಾಣ್ತಾ ಇರುತ್ತೆ. ಇದು ಯಾಕೆ ಕಾಣ್ತಾ ಇದೆ ಅನ್ನೋದಕ್ಕಿಂತಲೂ, ಹೇಗ್ ಕಾಣ್ತಾ ಇದೆ ಅನ್ನೋದಕ್ಕಿಂತಲೂ ಯಾರು ಕಾಣ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಆ ತಾತ್ಪರ್ಯ ಅರ್ಥ ಇದೆ. ಯಾಕೆ ಕಾಣ್ತಾ ಇದೆ ಅಂತ ತಿಳ್ಕೊಂಡು ಏನ್ ಪ್ರಯೋಜನ ಇಲ್ಲ. ಹೇಗ್ ಕಾಣ್ತಾ ಇದೆ ಅನ್ನೋದು ಬೇಕಿಲ್ಲ. ಯಾರು ಈ ರೀತಿ ಎಲ್ಲ ಕಾಣ್ತಾ ಇರೋದು ಗೊತ್ತಾಗ್ಬೇಕು. ಯಾರು ಈ ರೀತಿ ಕಾಣ್ತಾ ಇದ್ದಾನೆ ಗೊತ್ತು ಮಾಡ್ಕೊಂಡ್ರೆ ಅವನೇ ಇದರ ತಿರುಳು, ಅವನ ಬಿಟ್ಟು ಇದೆಲ್ಲ ಯಾವುದು ಇಲ್ಲ, ಅವನನ್ನೇ ಇದೆಲ್ಲವೂ ಅಂತ ಇದೀವಿ ಅಂತ ತೀರ್ಮಾನ ಆಗುತ್ತೆ. ಅವನೊಬ್ಬನೇ ಇರ್ತಕ್ಕವನು ಅಂತ ಅಲ್ಟಿಮೇಟ್ ತೀರ್ಮಾನ ಆಗೋದು. ತಥಾಚ ಶ್ರುತಿ ಅಸಂಸರ್ಗಿತ್ವಾತ್ ಅಸಂಗತಾಂ ದರ್ಶಯತಿ. ಅಸಂಗೋ ನಹಿ ಸಜ್ಜತೆ ಇದೆ. ಹಾಗೆಯೇ ಶ್ರುತಿಯು ಈ ತತ್ವವು, ಈ ಸ್ವರೂಪವು ಯಾವುದಕ್ಕೂ ಅಂಟ್ಕೊಳ್ಳದೆ ಇರುವಂತಹದ್ದಾಗಿರೋದ್ರಿಂದ ಇದು ಅಸಂಗವಾಗಿದೆ, ಯಾವ ಸಂಬಂಧವನ್ನೂ ಹೊಂದಿಲ್ಲದ್ದಾಗಿದೆ ಎಂಬುದನ್ನು ತೋರಿಸ್ತಾ ಇದೆ. ಅಸಂಗೋ ನಹಿ ಸಜ್ಜತೆ, ಇವನು ಅಸಂಗನು, ಇವನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಅಲ್ವೇ. ಅಸಂಗನು ಅಂಟ್ಕೊಳ್ಳೋದಿಲ್ಲ ಅಂತಂದ್ಮೇಲೆ ಮಸ್ಥಾನಿ ಸರ್ವಭೂತಾನಿ ಅನ್ನೋದು ಅಧ್ಯಾತ್ಮ ದೃಷ್ಟಿಗೆ ಹೇಳಿದ್ದು ಅಂತ, ರಜಮಸ್ಥಾನಿ ಭೂತಾನಿ ಅನ್ನೋದು ಪರಮಾರ್ಥ ದೃಷ್ಟಿಗೆ ಹೇಳಿದ್ದು. ನನ್ನಲ್ಲೂ ಇಲ್ಲ ಅದು. ನತಾಹಂತೆ ಶವಸಿತ ಅನ್ನೋದು ಅದರ ಅಧೀನತೆ ನಾನಲ್ಲ, ಅವುಗಳು ತೋರಿಕೆ ನನ್ನ ಅಧೀನ, ನಾನು ಮಾತ್ರ ಅವುಗಳ ಅಧೀನವಲ್ಲ ಅಂತ ಹೇಳ್ತಾ ಇದ್ದಾನೆ. ನಚಮತ್ಸ್ಥಾನಿ ಭೂತಾನಿ ಅನ್ನೋದಕ್ಕೆ ಹಂಗ ಅರ್ಥ ತಗೋಬೇಕಂತಿದ್ದೀರಾ? ಹೌದು, ಅಧೀನ ನಾನಿಲ್ಲ ಅಂತ ಅನ್ನೋಂಗ ಅರ್ಥ ತಗೋಬೇಕು ಅಲ್ಲ. ನಚಾಹಂತೆ ಶವಸಿತ ಅಧೀನ ಅಲ್ಲ ಅಂತ, ನಚಮಸ್ಥಾನಿ ಭೂತಾನಿ ಇಲ್ವೇ ಇಲ್ಲ ಅಂತ. ಭೂತಗಳು ನನ್ನಲ್ಲಿಲ್ಲ, ಎಲ್ಲೂ ಇಲ್ಲ, ನನ್ನಲ್ಲೂ ಇಲ್ಲ, ಇರೋದೆಲ್ಲ ನಾನು ಒಬ್ಬನೇ. ಹಂಗೆ ತಗೋಬೇಕು. ಭೂತಗಳೇ ಇಲ್ಲ, ನನ್ನಲ್ಲಿಲ್ಲ ಅಂದ್ರೆ ಇನ್ನೆಲ್ಲೋ ಇದೆ ಅಂತ ಸಾಲ. ನಚಮಸ್ಥಾನಿ ಭೂತಾನಿ ನನ್ನಲ್ಲಿದೆ ಅಂತ ಹೇಳ್ಬಿಟ್ಟು ಇವಾಗ ನನ್ನಲ್ಲೂ ಇಲ್ಲ ಅಂತಂದ ಅಂದ್ರೆ ನನ್ನಲ್ಲಿದೆ ಅಂತ ತೋರ್ತಾ ಇದೆ ತಪ್ಪಲಿಕೆಯಿಂದ. ನಾನು ಆ ರೀತಿ ಕಾಣ್ತಾ ಇರೋದ್ರಿಂದ ಹಂಗ ನಮಸ್ತೆ ಅಂತಂದೆ. ಆದ್ರೆ ನಚಾಹಂತೆ ಶವಸಿತ ಅಂತ ಯಾಕಂದೆ ಅಂದ್ರೆ ನಾನು ಅದರ ಅಧೀನವಲ್ಲ ಅಂತ ಹೇಳೋಕ್ಕೋಸ್ಕರವಾಗಿ. ತೋರಿಕೆಯು ನನ್ನ ಅಧೀನ, ನಾನು ಮಾತ್ರ ತೋರಿಕೆಗೆ ಅಧೀನ ಅಲ್ಲ. ಆದ್ರೆ ತೋರಿಕೆ ಆದ್ರಿಂದಲೇ ಅದು ನನ್ನಲ್ಲೂ ಇಲ್ಲ, ಇನ್ನೆಲ್ಲೂ ಇಲ್ಲ, ಇರೋದಿಲ್ಲ ನಾನು ಒಬ್ಬನೇ.
ಅದು ಅಸಂಸರ್ಗಿ, ಯಾವುದಕ್ಕೂ ಅಂಟ್ಕೊಳ್ದೇ ಇರೋದಾದ್ರಿಂದ ಅದು ಅಸಂಗವಾಗಿದೆ ಅನ್ನೋದನ್ನ ಶ್ರುತಿ ಹೇಳ್ತಾ ಇದೆ. ಅಸಂಗೋನ ಹಿರಜ್ಯತೆ ಅಶೀರ್ಯೋನ ಹೀಗಿದೆ ಅಸಿತೋನ ವ್ಯಸತೆ ಭವಿಷ್ಯತಿ. ಜನಕರಿಗೆ ಹೇಳಿದ್ರು ಯಾಜ್ಞವಲ್ಕ್ಯರು. ಇದಂಚ ಆಶ್ಚರ್ಯಂ ಅನ್ಯತ್ ಪಶ್ಯ ಭೂತಭೃತ್ ಅಸಂಗೋಪಿ ಸನ್ ಭೂತಾನ್ ವಿಭಕ್ತಿ. ಇದನ್ನು ಇನ್ನೊಂದು ಆಶ್ಚರ್ಯ ನೋಡಯ್ಯ ಅಂದ. ಏನು? ನಾನು ಅಸಂಗನಾಗಿದ್ರು ಕೂಡ ಭೂತಗಳನ್ನೆಲ್ಲ ಹೊತ್ಕೊಂಡಿದ್ದೀನಿ ನೋಡಯ್ಯ ಅಂದ. ಅಸಂಗನಾದ್ಮೇಲೆ ಇವಾಗ ಮೂಟೆ ಹೊತ್ಕೋಬೇಕಾದ್ರೆ ಮೂಟೆಗೂ ಅವನು ಹೊತ್ಕೊಳ್ಳೋದಕ್ಕೂ ಅವನ ಸಂಬಂಧ ಇರಬೇಕು. ಅವಾಗ ಅವನು ಮೂಟೆ ಹೊತ್ಕೊಂಡ ಅಂತ ಆಗುತ್ತೆ. ಅವನ ಬೆನ್ನ ಮೇಲೆ ಮೂಟೆ ಇದೆ ಅಂತ, ಅವಾಗ ಆ ಬೆನ್ನಿಗೂ ಮೂಟೆಗೂ ಸಂಬಂಧ ಇದೆ. ಇವನು ಅಸಂಗನಾಗಿದ್ರು ಕೂಡ ಯಾವುದಕ್ಕೂ ಅಂಟ್ಕೊಳ್ಳದೆ ಇದ್ದವನಾದರೂ ಕೆಲವನು ಹೊತ್ಕೊಂಡಿದ್ದಾನೆ ಅನ್ಸ್ಕೊಂಡಿದ್ದಾನೆ. ಭೂತಭೃತ ಹಾಗೆ ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ ಯಾವುದಕ್ಕೂ ಅಂಟ್ಕೊಳ್ದೆ ಹೋದು ನಾಲ್ಕನ್ನು ಹೊತ್ಕೊಂಡಿದೆ. ಹಗ್ಗ ಒಂದೇ ಹಗ್ಗ ಹೂವಿನ ಮಾಲೆಯನ್ನು ಹೊತ್ಕೊಂಡಿದೆ, ಹಾವನ್ನು ಹೊತ್ಕೊಂಡಿದೆ, ನೀರಿನ ಕೋಡಿನ ಹೊತ್ಕೊಂಡಿದೆ, ನೆಲದ ಬಿರುಕನ್ನು ಹೊತ್ಕೊಂಡಿದೆ. ನಾಲ್ಕು ಕಲ್ಪನೆಗೂ ಆಸ್ಪದವಾಗಿದೆ. ನಾಲ್ಕು ಅಲ್ಲ, ನಾಲ್ಕು ಇಲ್ಲ, ನಾಲ್ಕರಲ್ಲೂ ಅವನಿದ್ದಾನೆ. ಅವನಿದ್ದಾನೆ, ಅವನ ಕಡೆ ತೋರುತ್ತೆ. ಅವನಿಗೆ ಮಾತ್ರ ನಾಲ್ಕಿಲ್ಲ, ಅವನಿಗೆ ಆ ನಾಲ್ಕಿಲ್ಲ, ಅವನು ಆ ನಾಲ್ಕಲ್ಲ. ಅದು ನಾಲ್ಕು ಮಾತ್ರ ಅದನ್ನು ಬಿಟ್ಟಿಲ್ಲ. ಹಾಗೆ ಪ್ರಪಂಚ ಪರಮಾತ್ಮನಲ್ಲ, ಪರಮಾತ್ಮನಿಗೆ ಪ್ರಪಂಚತ್ವವಿಲ್ಲ. ಆದ್ರೆ ಪ್ರಪಂಚ ಪರಮಾತ್ಮನ ಬಿಟ್ಟಿಲ್ಲ. ಪ್ರಪಂಚದಲ್ಲೆಲ್ಲ ಪರಮಾತ್ಮನೇ ತೋರ್ತಿರೋದು, ಪರಮಾತ್ಮನನ್ನೇ ಪ್ರಪಂಚ ನೋಡ್ತಿರೋದು. ಇವಾಗ ಪರಮಾತ್ಮ ಪ್ರಪಂಚ ಎರಡು ಇಲ್ಲವೇ ಇಲ್ಲ. ಇದು ಪರಮಾತ್ಮ ಒಂದೇ ನಮ್ಮ ತಪ್ಪಲಿಕೆಯಿಂದ ಪ್ರಪಂಚವಾಗಿ ಸ್ವಲ್ಪ ಇರ್ತಾರೆ. ಈ ತಪ್ಪಲಿಕೆಯಿಂದ ಅನ್ನುವಂಥ ಒಂದು ಪಾಯಿಂಟ್ ಅನ್ನ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರೆ ಕ್ಲಿಯರ್ ಆಗ್ಬಿಡ್ತಿತ್ತು. ಗೀತಾಚಾರ್ಯ ತಪ್ಪಲಿಕೆಯಿಂದ ಹೇಗೆ ಕಾಣುತ್ತೆ ಅದೇ ತತ್ವ ತಪ್ಪಲಿಕೆಯಿಂದಲೇ ಜಗತ್ತಾಗಿ ತೋರುತ್ತೆ, ಪ್ರಪಂಚವಾಗಿ ತೋರುತ್ತೆ. ಗೌಡಪಾದು ಮಾಯಾ ಮಾತ್ರ ವಿಧಂ ದ್ವೈತಂ ಅದ್ವೈತಂ ಹೇಳಿದ ಹಾಗೇನೆ ಭಗವಂತ ಒಂದ್ ಕಡೆ ಹಾಗೆ ಹೇಳಿಲ್ಲ. ಹೀಗೆ ತಿಳಿಸಿ ಹೀಗೆ ಹೇಳ್ದ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತ ಮುಂದ ಎಲ್ಲ ಆಭಾಸ ಅದಿಲ್ಲ ನಿಂತಾಗಿದೆ. ಅರ್ಥಾದರ್ಶದಿಂದ ಬರ್ಬೋದು ನಾವು, ನೇರಾಗಿ ಅದು ಬಾಯ್ಬಿಟ್ಟು ಹೇಳಿಲ್ಲ. ಯಾಕೆ ಅದು ಏನು ಶಬ್ದ ದಾರಿದ್ರ್ಯ ಏನಿತ್ತು ಭಗವಂತನಿಗೆ, ಅದು ಶಬ್ದ ಹೇಳಿದ್ರೆ ಏನಾಗ್ತಿತ್ತು? ಎಲ್ಲ ಅವಿದ್ಯಾ ಪ್ರಸ್ಥಾಪಿತ ನಾಮರೂಪೇಣ ಸರ್ವವಿಧಂ ಆಭಾತಿ ಅಂತ ಅಂದ್ಬಿಟ್ರೆ ಉದಾಹರಣೆ ಹೇಳಿದ್ರು ಜನ ಏನ್ ಕೇಳ್ತಿರ್ಲಿಲ್ಲ. ಭಗವಂತ ಹೇಳಿ ಹೇಳ್ತಾ ನಮಗೆ ಕಾಣ್ತಾ ಇದೆ. ಒಬ್ರು ಯಾಕೆ ಹಾಗೆ ಬರಲಿಲ್ಲ ಅಂದ್ರೆ ಎಲ್ಲವೂ ಅವರೇ ಬಂದು ಶಂಕರಾಚಾರ್ಯ ಯಾಕೆ ಬರ್ಬೇಕಾಗಿತ್ತು, ಅದಕ್ಕೋಸ್ಕರ ಅದನ್ನು ಪೂರ್ತಿ ಬರಲಿಲ್ಲ. ಶಂಕರಾಚಾರ್ಯಗೆ ಅವಕಾಶ ಇಲ್ಲೇ ಬರಲಿಲ್ಲ, ಆಗೋತಾ ಕೊಟ್ಟಿದ್ದಾರೆ. ಶಂಕರಾಚಾರ್ಯಗೆ ಏನ್ ಕೆಲಸ ಹಾಗಾದ್ರ? ಪೂರ್ತಿ ಪರಮಾತ್ಮ ಶಂಕರಾಚಾರ್ಯ ಹೇಳಿ ಅಷ್ಟು ಶಂಕರ ಪರಮಾತ್ಮ ಹೇಳಿದ್ರೆ ಅದು ಶಂಕರಾಚಾರ್ಯಗೆ ಏನ್ ಕೆಲಸ? ಬರೋ ಅವಶ್ಯಕತೆ ಇರಲಿಲ್ಲ ಅವಾಗ. ಇದಂತ ಅಂದದ್ದು. ಇದು ಇನ್ನೊಂದು ಒಂದು ನನ್ನ ಘಟನೆ ಕೂಡಿಸಿದ್ದನ್ನು ನೋಡು ಅಂದ. ಇದನ್ನು ನೋಡು. ನಾನು ಅಸಂಗನಾಗಿದ್ದು ಭೂತಗಳನ್ನ ಹೊತ್ಕೊಂಡಿದ್ದೀನಿ, ಇದು ಮಹಾ ಆಶ್ಚರ್ಯ. ಇದನ್ನು ನೋಡು. ಒಂದು ಇವನ್ನ ಕೂಡಿಸಿದೀನಲ್ಲ, ಇದನ್ನ ಈ ಯೋಗ ಐಶ್ವರ್ಯ ಯೋಗವನ್ನು ಕೊಡು ಅಂತಂದ. ಇನ್ನೊಂದು ಅಸಂಗನಾಗಿದ್ದು ಎಲ್ಲವನ್ನು ದಾನ ಮಾಡ್ಕೊಂಡಿದೀನಿ ಅನ್ನೋದಿದೆಯಲ್ಲ, ಇದು ಇನ್ನೊಂದು ಆಶ್ಚರ್ಯ. ಇದನ್ನು ನೋಡು ಅಂತಂದ. ಇದಂಚ ಅನ್ಯತು ಅಂತ, ಇದು ಮತ್ತೊಂದು ಆಶ್ಚರ್ಯ ನೋಡು ಅಂತಂದ. ನಚಭೂತಸ್ಥಃ ಯಥೋಕ್ತಿನ ನ್ಯಾಯೇನ ದರ್ಶಿತತ್ವ ಭೂತಸ್ಥತ್ವ ಅನುಪಪತ್ತೇ. ಭೂತಗಳಲ್ಲೂ ಇರುವನಲ್ಲ, ನಾನು ಭೂತಗಳಲ್ಲೂ ಇಲ್ಲ. ಯಾಕೆಂದ್ರೆ ಮೇಲೆ ಹೇಳಿದ ಯುಕ್ತಿಯಿಂದ ಅದನ್ನು ತೋರಿಸ್ಕೊಟ್ಟಿದ್ವಿ, ಅದು ಇಲ್ಲೇ ಇಲ್ಲ. ಅವುಗಳು ಭೂತಗಳಂತಿದ್ರೆ ಭೂತಗಳಲ್ಲಿ ಇದಾನ ಇಲ್ವಾ ಪ್ರಶ್ನೆ ಬರ್ತಿತ್ತು. ಭೂತಗಳೆಲ್ಲ ಇಲ್ಯೂಷನ್ ಅಂತ ಆದ್ಮೇಲೆ, ತೋರಿಕೆ ಕಲ್ಪಿತ ಇಲ್ಲದ್ದು ಅಂತ ಆದ್ಮೇಲೆ, ಇಲ್ಲದ್ರಲ್ಲಿ ಇದಾನೆ ಅಂದ್ರೆ ಅರ್ಥ ಏನು? ಇಲ್ಲದ ಭೂತಗಳಲ್ಲಿ ಇದಾನೆ ಅಂದ್ರೆ ಅರ್ಥ ಇಲ್ಲಪ್ಪ. ಗುಳ್ಳೆಗಳೆಲ್ಲ ನೀರಿದೆ ಅಂತ ಅಂತೀವಿ, ಗುಳ್ಳೆ ಅಲೆ ನೊರೆ ಎಲ್ಲ ನೀರಿದೆ ಅಂತ. ಈಗ ಗುಳ್ಳೆ ಅಲೆ ನೊರೆ ಇಲ್ಲವೇ ಇಲ್ಲ ಅಂತ ಆದ್ರೆ ಅವುಗಳ ನೀರಿದೆ ಅನ್ನೋದು ಇಲ್ಲ. ಗುಳ್ಳೆ ಅಲೆ ನೊರೆ ಎಲ್ಲ ಇದ್ರೆ ಅವುಗಳೆಲ್ಲ ನೀರು ತುಂಬಿಕೊಂಡಿದೆ, ನೀರಿದೆ ಅಂತ ಒಂದಂತೆ ಆರೋಪ. ಹಾಗಾದ್ರೆ ಆ ಗುಳ್ಳೆ ಅಲೆ ನೊರೆ ಬೇರೆ ನೀರ್ ಬೇರೆ ಅಂತ ಕೇಳಿದ್ರೆ ಇಲ್ಲ. ಗುಳ್ಳೆ ಅಲೆ ನೊರೆಗಳು ನೀರೇ ಆಶ್ರಯ, ನೀರೇ ಆಧಾರ. ಅವುಗಳು ಇವನಲ್ಲೇ ಇದೆ, ಇವು ಮಾತ್ರ ಅದರಲ್ಲಿಲ್ಲ.
ಆಗ ಅವುಗಳು ಇಲ್ವೇ ಇಲ್ಲ, ನೀರೇ ಹಾಕ್ತಾ ಇರೋದು, ನೀರು ಬಿಟ್ಟು ಅವುಗಳು ಇಲ್ವೇ ಇಲ್ಲ. ಹೌದು ನಚಮಸ್ಥಾನಿ ಭೂತಾನಿ, ಹೌದು ಇಲ್ಲ, ಆದ್ರಿಂದ ನನ್ನಲ್ಲೂ ಇಲ್ಲ ಅಂತ. ಅಲ್ಲ ಅವಿದ್ಯಮಾನತ್ವ ಅಂದ್ರೆ ಹೇಗೆ? ಹೌದು ಅದು ಸಂಶ್ಲೇಷ ಅಂತೇಳಿ ಅದು ಆತ್ಮಲ್ಲಿ ಅದಿರ್ಬೋದಲ್ಲ, ಸಂಶ್ಲೇಷ ಇಲ್ಲ. ಸರಿ ಸರಿ, ಅಲ್ಲಿ ಏನಾಗುತ್ತೆ, ಎಷ್ಟೇ ಹೇಳಿದ್ರು ಕೂಡ ಅವುಗಳಿಲ್ಲ ಅಂತ ಆಗಲೇ ಇಲ್ಲ, ಭೂತಗಳಿಲ್ಲ ಅಂತ ತೀರ್ಮಾನ ಆಗಲಿಲ್ಲ. ನಾನು ಅವುಗಳಲ್ಲಿಲ್ಲ, ನನ್ನಲ್ಲಿ ಅವುಗಳಿಲ್ಲ, ಅಂದ್ರೆ ಅವಳನ್ನೆಲ್ಲೋ ಇದೆ, ನೀನ್ ಬೇರೆ ಇದೆಯಾ ಅಂತ ಹಂಗಾಗ್ಬಿಡುತ್ತೆ. ಅವುಗಳೂ ಇಲ್ಲ ಅಂತ ಆಗ್ಬೇಕಾದ್ರೆ ಅಂದ್ರೆ ಗುರುಗಳೇ ನಾಮರೂಪಗಳು ಎಲ್ಲಿ ತೋರುತ್ತೋ ಅಲ್ಲಿ ಪರಮಾತ್ಮನಿಂದಲೇ ತೋರ್ತಾ ಇರೋದು. ನಾಮರೂಪಗಳು ಇಲ್ಲ ಅಂತ ಹೇಳಿದ್ರೆ ಪರಮಾತ್ಮ ಒಬ್ಬನೇ ಇದ್ದಾನೆ ಅಂತ. ಹೌದು, ನಾಮರೂಪಗಳು ಇದ್ರೆ ಪರಮಾತ್ಮನಲ್ಲೇ ತೋರುತ್ತೆ. ನಾಮರೂಪಗಳಲ್ಲೇ ಪರಮಾತ್ಮ ಹಾಸು ಹೋಗ್ತಾ ಇದ್ದಾನೆ. ನಾಮರೂಪಗಳೇ ಇಲ್ಲ ಅಂದ್ರೆ ವಸ್ತುವೇ ಇಲ್ಲ ಅಂದ್ರೆ, ವಸ್ತು ಅಂತ ನಾವು ಪ್ರಪಂಚದಲ್ಲಿ ಯಾವ್ದು ಇಟ್ಕೊಂಡಿದೀವೋ ಅದಿಲ್ಲ ಅಂದ್ರೆ ಪರಮಾತ್ಮ ಒಬ್ಬನೇ ಇರೋದು. ಹೌದು, ಅವುಗಳಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ಹೊಂದಲ್ಲ ಅಂತ ಆಯ್ತು. ಅವಾಗ ಅವುಗಳೇ ಇಲ್ಲ ಅಂತ ಆದ್ರೆ ಅವುಗಳಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ಇಲ್ಲ, ಅವುಗಳೇ ಇಲ್ಲ. ಪರಮಾತ್ಮ ಇರಬೇಕಾದ್ರೆ ನಮಗ್ ತೋರುವಂತ ವಸ್ತುಗಳು ಪ್ರಪಂಚದಲ್ಲಿ ನಾಮರೂಪಾತ್ಮಕವಾಗಿ ಇರಬೇಕು. ಅಲ್ಲ ತೋರ್ಬೇಕು, ಇರ್ಬೇಕು ಅಲ್ಲ, ತೋರ್ಬೇಕು. ಇರೋದಕ್ಕೆ ಅದು ಹಂಗಿಲ್ಲ, ತೋರೋದಕ್ಕೆ ನಾಮರೂಪಗಳ ಮೂಲಕ ತೋರ್ತಾನೆ ಅದು ಅಷ್ಟೇ. ಆದ್ರೆ ತೋರೋದ್ರಲ್ಲೇ ಇದೆ ಅಂತ ಅನ್ಸ್ಕೊಳಕ್ಕೆ ಅನ್ನೋ ನಿಯಮ ವ್ಯವಹಾರದಲ್ಲಿದೆ, ಪರಮಾರ್ಥಕದಿಲ್ಲ. ತೋರಿಸಿಕೊಂಡೇ ಇರಬೇಕು, ತೋರಿಯೇ ಇರಬೇಕು ಅನ್ನೋ ನಿಯಮ ವ್ಯವಹಾರದಲ್ಲಿ. ಆದ್ರೆ ಅವನು ತೋರ್ದೇನೇ ಇದ್ದಾನೆ, ಅವನು ಅದೇ ಅದ್ವೈತ. ಇವುಗಳೇ ಇಲ್ಲ, ತೋರಿದ್ರು ಇವುಗಳಿಲ್ಲ, ಅವನು ತೋರ್ದೆ ಹೋದ ಅವನು ಇದ್ದಾನೆ. ಈ ಪ್ರಪಂಚ ನಾಮರೂಪ ತೋರಿದ್ರೆ ನಾನಿಲ್ದೇ ಇದ್ರು ನಾನು ಅನ್ನುವಂತ ಅವಿದ್ಯೆ ಇಲ್ಲದೆ ಇದ್ರು ಕೂಡ ಅವನಿದ್ದಾನೆ. ನಾನು ಅನ್ನೋದೇ ಅವಿದ್ಯೆ ಆಗಿದ್ದೇನೆ. ಅದೇ ಅದಿಲ್ಲದೆ ಇದ್ರು ಕೂಡ ಆ ದೊಡ್ಡ ನಾನು ಇದೆ. ಅದಕ್ಕೆ ಅವಿದ್ಯೆ ಇಲ್ಲಲ್ಲ, ಅದಕ್ಕೆ ಯಾಕೆ ಅವಿದ್ಯೆ? ಅದಕ್ಕೆ ಅವಿದ್ಯೆ ಇಲ್ಲ. ನಾನು ಅನ್ನೋದೇ ಅವಿದ್ಯೆ, ನಾನು ನೋಡೋದಕ್ಕೆ ಅವಿದ್ಯೆ, ಅದಿಲ್ಲದೆ ಹೋದ ಅದಿರುತ್ತೆ. ಹೌದು, ಕರೆಕ್ಟ್, ಹೌದು. ಅವಿದ್ಯೆಯು ನಾನು ಅನ್ನೋದಕ್ಕೆ, ನಾನು ಅನ್ನೋದೇ ಅವಿದ್ಯೆ, ಅದಿಲ್ಲದೆ ಹೋದ ಅದಿರ್ತಾನೆ. ಭೂತಸ್ಥನೂ ಅಲ್ಲ, ಮೇಲೆ ಹೇಳಿದ ನ್ಯಾಯದಿಂದ ತೋರಿಸೋದ್ರಿಂದ ಭೂತಸ್ಥತ್ವ ಹೊಂದೋದಿಲ್ಲ. ಕಥಂ ಪುನರುಚ್ಯತೆ ಅಸು ಮಮ ಆತ್ಮ ಇದೆ. ಹಾಗಾದ್ರೆ ಇದನ್ನ ಹೆಂಗ್ ಹೇಳ್ಬಿಟ್ಟ? ಇದು ನನ್ನ ಆತ್ಮವು, ಮಮಾತ್ಮ ಭೂತಭಾವನ. ತಥಾಭೂತ ಅಲ್ಲ, ಕಥಂ ಪುನರುಚ್ಯತೆ ಅಸು ಮಮ ಆತ್ಮ. ಎಲ್ಲಿ ಹೇಳಿದಾನೆ ಅಸು ಮಮ ಆತ್ಮ ಅಂತ? ಎಲ್ಲೇ ಮಮಾತ್ಮ ಭೂತಭಾವನ ಅದಕ್ಕೆ ಮಮಾತ್ಮನಕ್ಕೆ ವ್ಯಾಖ್ಯಾನ ಬೇಕಾ? ಅಸುವನಕ್ಕೆ ಯಾವ್ದು? ಇದು ಒಂದು ಯಾವ್ದು? ಭೂತಗಳ ಭೂತಗಳು ನನ್ನ ಆತ್ಮ ಅಂತ ಇದ್ದಾನ? ಕಲ್ಪಿತವಾದ ಭೂತಗಳು ನನ್ನ ಆತ್ಮವಾ? ಇವನು ಒಂದೇ ಭೂತಗಳು, ಇವನು ಒಂದೇ ಈ ಭೂತಗಳು ನನ್ನ ಆತ್ಮವು. ನನ್ನ ಆತ್ಮವು ಅಂದ್ರೆ ನನಗ ಆತ್ಮವೂ ಅಲ್ಲ, ನನ್ನ ಆತ್ಮವೇ ನನ್ನ ಸ್ವರೂಪವೇ ಅಂತ. ಹಗ್ಗ ಹತ್ತೋತಾ ಇದೆ, ಹಾವು ನನ್ನ ಆತ್ಮವು, ನನ್ನ ಸ್ವರೂಪವು. ಇಲ್ಲಿ ಭಾಷಿಕರು ಅಸವು ಅನ್ನಕ್ಕೆ ಏನು ಅಂತ ಬಿಡಿಸ್ಲೇ ಇಲ್ಲ. ಅಸವು ಅಂದ್ರೆ ಯಾವ್ದು? ಭೂತ ಭಾವನ ಬೇರೆ ಆಯ್ತು. ವಿಭಜ್ಯ ಹೇಳಿ ಸರಿ, ಅಸವು ಶಬ್ದಕ್ಕೆ ಅರ್ಥ ಬೇಕಲ್ಲ, ಅದು ಹೇಳಲೇ ಇಲ್ಲ. ಯಾಕೆ? ಈ ನನ್ನ ಆತ್ಮನು
ತಪ್ಪಿರುವಳಿಕೆಯನ್ನು ಆರೋಪ ಮಾಡ್ಕೊಂಡು ಒಬ್ಬೊಬ್ಬನು ಈ ನನ್ನ ಆತ್ಮನು ಅಂತ ಹೇಳ್ಕೊಂಡ. ಈ ನನ್ನ ಆತ್ಮ, ಇವನು ನನ್ನ ಆತ್ಮವೋ, ಇವನು ನನ್ನ ಆತ್ಮ, ಇವನು ಯಾವ ದೇಹ. ಈಗ ಆತ್ಮನಿಗೆ ಇವಕ್ಕೆಲ್ಲ ಹೋಲಿಸಿದ್ರೆ ಪ್ರತಿಯೊಬ್ರು ಹೇಳ್ಕೊತಾನೆ ಅವನು ತಪ್ಪಿರುವಳಿಕೆಯಿಂದ ಪ್ರತ್ಯೇಕಾತ್ಮ ನನ್ನ ಆತ್ಮ ಹೇಳ್ತಾ ಇದ್ದಾನ. ಪ್ರತಿಯೊಬ್ಬನು ಅವನವನ್ ತಪ್ಪು ತಿಳುವಳಿಕೆಯಿಂದ ಈ ಪ್ರತ್ಯೇಗಾತ್ಮನನ್ನೇ ಇವನು ನನ್ನ ಆತ್ಮನು ಅಂತ ಯಾವನೋ ಒಬ್ಬ ದೇಹನೇ ಅನ್ಕೊಂಡ, ಇವನು ನನ್ನ ಆತ್ಮನು ಅನ್ಕೊಂಡ, ಯಾವನೋ ಮನಸ್ಸು ಅನ್ಕೊಂಡ, ಇವನು ನನ್ನ ಆತ್ಮ. ಅದೇ ನಾನು ನಾನು ಅಂತ ಪ್ರತಿಯೊಬ್ಬರಿಗೂ ಇದು ಬರುತ್ತೆ. ಅದನ್ನ ತಿಳಿಸಿ ಹೇಳ್ಬೇಕಾಯ್ತು. ಅಂದ್ರೆ ಹಸು ಅನ್ನೋದಕ್ಕೆ ಹಸು ದೇಹಾದಿ ಸಂಘಾತ ಮಮ ಆತ್ಮ, ವಿಭಜ್ಯ ದೇಹಾದಿ ಸಂಘಾತಂ ಇವಾಗ ವಿಭಜ್ಯ ದೇಹಾದಿ ಸಂಘಾತಂ ತಸ್ಮಿನ್ ಅಹಂಕಾರ ಅಧ್ಯಾರೋಪ್ಯ ಲೋಕಬುದ್ಧಿ ಮನುಸರಂ ಪುರಿಸತಿ ಮಮ ಆತ್ಮ ಇತಿ. ಅದನ್ನ ಹೇಳ್ತಿರೋದು ಮಮ ಹಸುವನ್ನ ಮುಂಚೆ ವ್ಯಾಖ್ಯಾನ ಮಾಡಿ ಆಮೇಲೆ ಹೆಂಗೆ ಹೇಳ್ಬಿಟ್ಟ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು. ಇವರು ಹಸು ಮಮ ಆತ್ಮ ಇಲ್ಲ ದೇಹ ಸಂಘಾತ ಮಮ ಆತ್ಮ ಕಥಂ ಪುನರುಚ್ಯತೆ ಹಸು ಮಮ ಆತ್ಮ ಇತಿ. ಆಮೇಲೆ ಅಲ್ಲ ಮಮ ಆತ್ಮ ಅರ್ಥ ಬರಿದೇನೆ ಏಕ್ದಮ್ ಪ್ರಶ್ನೆ ಮಾಡ್ಕೊಂಡ್ಬಿಟ್ರು. ಅದ್ರ ಮೇಲೆ ಜಾಸ್ತಿ ಜನ ಮಮಾತ್ಮ ಇಂಥದ್ದು ನನ್ನ ಆತ್ಮವು, ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಗಳು ನನ್ನ ಆತ್ಮವು ಅಂತ. ಈಗ ಹೆಂಗೆ ಹೇಳ್ಬಿಟ್ಟ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಗಳು ನನ್ನ ಆತ್ಮ ಅಂತ ಅಂದ್ರೆ ದೇಹ ಸಂಘಾತವನ್ನು ಆತ್ಮನ್ನು ಒಡ್ಕೊಂಡು ಅದರಲ್ಲಿ ಅಹಂಕಾರವನ್ನು ಹುಟ್ಟಾಕೊಂಡು ಲೋಕದ ಜನರು ಅನ್ಕೊಳ್ತಾ ಇದ್ದಾರಲ್ಲ, ನಾನು ಬದುಕೊಂಡಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನು ಕೂತ್ಕೊಂಡು ನಿಂತ್ಕೊಂಡಿದ್ದೀನಿ ಅಂತ ಒಂದೊಂದು ಕಾಲಕ್ಕೆ ಒಂದೊಂದು ನಾನು ಅನ್ಕೊಳ್ತಾರಲ್ಲ, ಆ ಲೋಕಬುದ್ಧಿಯನ್ನು ಅನುಸರಣೆ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಮಮ ಆತ್ಮ ಅಂತ ಆಗಿರಬೇಕು. ಕಥಂ ಹಸು ಮಮ ಆತ್ಮ ಅಂದ್ರೆ ಹಸು ಅನ್ನೋ ಶಬ್ದಕ್ಕೆ ದೇಹೇಂದ್ರಿಯ ಮನೋಬುದ್ಧಿಗಳು ಅಥವಾ ನಾಮರೂಪಗಳು. ನಾಮರೂಪಗಳನ್ನು ಯಾರು ನಾನು ಅನ್ಕೊಂಡೇ ಇಲ್ಲ. ಅಲ್ಲ ಹಾಗೂ ಮಹಾಭಾವ ಇತ್ತು. ಹಸು ಅನ್ನೋದು ಪ್ರತ್ಯಕ್ಷ ಮುಂದೊಡ್ಡ ಜಗತ್ತನ್ನು ಹೇಳ್ತು, ಇದು ನನ್ನ ಆತ್ಮವು ಅಂತ ಹೇಳ್ತಾ ಇದ್ದೇನೆ ಹೆಂಗೆ ಹೇಳ್ಬಿಟ್ಟ ಅಂತ ಹೇಳ್ಬೋದಾಯ್ತು. ಅದು ಸ್ಪಷ್ಟಪಡಿಸ್ಬೇಕಾಯ್ತು ಭಾಷಿಕರು. ನನ್ನ ಆತ್ಮವು ಭೂತಭಾವನವು, ನನ್ನ ಆತ್ಮವು ಭೂತಭಾವನವೂ ಅಲ್ಲ ಅಮ್ಮ, ಇದು ನನ್ನ ಆತ್ಮವು ಮತ್ತು ಭೂತಭಾವನವು ಬೇರೆ ಬೇರೆ ಎರಡು ವಾಕ್ಯ. ನನ್ನ ಆತ್ಮನು ಭೂತಭೃತ್ವವಾಗಿರುವನು, ಭೂತಸ್ಥನೂ ಅಲ್ಲ. ಭೂತಭಾವನಾದ ನನ್ನ ಆತ್ಮನು ಸಾಮಕಾಳ ಮಾಡಿದ್ದಾರೆ. ಭೂತಭಾವನಾದ ನನ್ನ ಆತ್ಮನು ಭೂತಭೃತ್ವವಾಗಿರುವನು, ಭೂತಸ್ಥನೂ ಅಲ್ಲ ಹಾಗೆ ಮಾಡಿದ್ದಾರೆ. ಅಲ್ಲಲ್ಲ ಸ್ವಾಮಿಗಳು ಭೂತಭಾವನ ಮಮ ಆತ್ಮ ನ ಭೂತಭೃತ್ ನ ಭೂತಸ್ಥ, ಎರಡು ನಕಾರ ಎರಡು ಕೂತ್ಕೊಂಡಿದ್ದಾರೆ. ಸರಿ, ಅಲ್ಲಿ ಭೂತಭೃತ್ತು ನನ್ನ ಆತ್ಮವು. ಹೌದು ಹೌದು. ಅಲ್ಲ ಅವು ನನ್ನಲ್ಲಿಲ್ಲ, ಇಲ್ಲಿಲ್ಲ. ಅದು ಹಿಂದಿಂದ ಪುರಾರ್ಥ ತಗೊಂಡ್ಬಿಟ್ಟಿದೆ. ಇವಾಗ ಇಲ್ಲಿ ಭೂತಗಳು ನನ್ನಲ್ಲಿ ಇರುವುದು ಇಲ್ಲ, ನನ್ನ ಐಶ್ವರ್ಯ ನೋಡುವುದ ಅದು ಒಂದು. ಭೂತ ಭಾವನಾದ ನನ್ನ ಆತ್ಮನೋ ಭೂತಭೃತ್ವ ಆಗಿದ್ದಾರೆ, ಭೂತಭೃತ್ವನೂ ಅಲ್ಲ. ದೇಹಾದಿ ಸಂಘಾತ, ದೇಹೇಂದ್ರಿಯ ಮನೋಬುದ್ಧಿ ಸಂಘಾತ ಗುಂಪು ಇದನ್ನ ಒಡ್ಕೊಂಡು ಅದರಲ್ಲಿ ನಾನು ಅನ್ನೋ ಅಹಂಕಾರವನ್ನ ಹುಟ್ಟಾಕೊಂಡು ಲೋಕದ ಜನರ ತಿಳುವಳಿಕೆಯನ್ನು ಅನುಸರಣೆ ಮಾಡುತ್ತಾ ಪರಮಾತ್ಮ ಹೇಳ್ತಾ ಇದ್ದಾನೆ ಮಮಾತ್ಮ ಅಂತ. ಇವುಗಳನ್ನ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಮಮಾತ್ಮ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಹೊರತು ನ ಪುನಃ ಆತ್ಮನಃ ಆತ್ಮ ಅನ್ಯ ಇತಿ ಲೋಕವತ್ ಅಜಾನನ್. ನನ್ನ ಆತ್ಮ, ಈ ಆತ್ಮನಿಗೂ ಒಬ್ಬ ಆತ್ಮ ಇದ್ದಾನೆ ಅಂತ ಹೇಳಿ ತಿಳಿದೇನೆ ಹೇಳ್ತಾ ಇದ್ದಾನೆ ಅಂತ ಮತ್ತೆ ಮಾಡ್ಕೋಬೇಡಿ. ಲೋಕದವರು
ಈ ನನ್ನ ಆತ್ಮ ಒಬ್ಬ ಆತ್ಮ ಇದ್ದಾನೆ ಅಂತ ತಿಳಿದೇ ಹೇಗೆ ಹೇಳ್ತಾ ಇದ್ದಾರೋ ಆ ರೀತಿ ಪರಮಾತ್ಮ ತಿಳಿದೇ ಹೇಳ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಲೋಕವತ್ತು ಅಜಾನ, ಲೋಕದವರಿಗೆ ನನಗೊಬ್ಬ ಆತ್ಮ ಇದ್ದಾನೆ, ಈ ನಾನು ಅನ್ನೋದಕ್ಕೂ ಒಂದು ಆತ್ಮ ಇದೆ ಅಂತ ತಿಳಿದೇ ಹೇಗೆ ಹೇಳ್ತಾರೋ ನನ್ನ ಆತ್ಮ ಅಂತ, ನನ್ನ ಆತ್ಮ ಅಂತ ಹೇಳ್ತಾರೆ, ತಿಳಿದೇನೆ ಹೇಳ್ತಾರೆ ನನ್ನ ಆತ್ಮ ಅಂತ. ಹಾಗೆ ಪರಮಾತ್ಮ ತಾನು ತಿಳಿದೇನೆ ನನಗೂ ಒಬ್ಬ ಆತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡಬೇಡಿ ಅಂತ ಇದ್ದಾರೆ. ಆ ಪರಮಾತ್ಮನಿಗೂ ಒಂದು ಆತ್ಮ ಅಂತಂದ್ರೆ ಅದು ಅನವಶ್ಯ ಆಗುತ್ತೆ, ಅದು ಕಲ್ಪನೆ ಮಾಡ್ಕೋಕ್ಕೂ ಆಗಲ್ಲ. ಆದ್ದರಿಂದ ನನ್ನ ಆತ್ಮವೆಂದರೆ ನಾನು ಎಂದೇ ಅರ್ಥ. ನನ್ನ ಆತ್ಮನು ನಾನು ಆತ್ಮನು ಭೂತಭಾವನನು ಅಂತ ಅರ್ಥ. ನಾನು ಆತ್ಮನು ಭೂತಭಾವನನು ಹಾಗರ್ಥ. ನನ್ನ ಆತ್ಮವಲ್ಲ, ನಾನೇ ಆತ್ಮನು, ನಾನು ಭೂತಭಾವನನು ಅಂತ ಅರ್ಥ ಮಾಡಿ. ಅದು ಇದರ ದೃಷ್ಟಿಯಿಂದ ಭೇದ ಬಂದು ಕಲ್ಪಿತ ಭೇದ ಬುದ್ಧಿ ನನ್ನ ಆತ್ಮ. ತಥಾ ಭೂತಭಾವನಃ ಭೂತಾನಿ ಭಾವಯತಿ ಉತ್ಪಾದಯತಿ ವರ್ಧಯತಿ ಇತಿ ವಾ ಭೂತಭಾವನಃ. ಹಾಗೆ ಭೂತಭಾವನನು ಅಂತಿದೆ ಮೂಲ. ಭಾವನ ಅದಕ್ಕೆ ಭೂತಗಳನ್ನು ಉಂಟು ಮಾಡುತ್ತಾನೆ ಒಂದರ್ಥ, ಅಥವಾ ಭೂತಗಳನ್ನು ಬೆಳೆಸುತ್ತಾನೆ ಇನ್ನೊಂದರ್ಥ. ಎರಡರ್ಥದಲ್ಲೂ ನಾನು ಭೂತಭಾವನ, ಭೂತಗಳನ್ನು ಬೆಳೆಸೋನು ನಾನೇ, ಉಂಟು ಮಾಡುವನಾದ್ಮೇಲೆ ಬೆಳೆಸೋನು ನಾನೇ ಅಂತ. ಭಾವೈತಿ ವರ್ಧೈತಿ ಅರ್ಥ ಲಕ್ಷ್ಯ. ಹೌದು, ಅಲ್ಲ ಇದು ಸ್ವಾಮಿಗಳು ಪರಮಾರ್ಥ ಹೇಳ್ತಿರೋದು. ವಸ್ತುತಃ ಆತ್ಮನಿಗೆ ಯಾವುದೊಂದು ಆಧಾರವೂ ಇಲ್ಲ, ಅದು ತತ್ವ ಹಾಗಿರೋದು, ಆಧಾರ ಇಲ್ಲ. ಅವನು ಆ ಆತ್ಮನಿಗೊಂದು ಆಧೇಯವೂ ಇಲ್ಲ, ಆತ್ಮ ಯಾವ್ದ ಮೇಲೆ ಕೂತ್ಕೊಂಡಿರೋದು ವಸ್ತುವೂ ಇಲ್ಲ. ನೊಣ ಬೆಲ್ಲ ಮೇಲೆ ಕೂತ್ಕೊಂಡಿರೋದು, ಆತ್ಮ ಜಗತ್ತು ಕೂತ್ಕೊಂಡಿದ್ದಾನೆ ಅಂತ ಆ ಜಗತ್ತೂ ಇಲ್ಲ, ಆತ್ಮನಿಗೊಂದು ಆಧಾರ. ಈ ಅರ್ಥದಲ್ಲಿ ಆತ್ಮ ಏತರಲ್ಲಿಯೂ ಇಲ್ಲ ಅಂದ್ರೆ ಸಭಗವ ಕೃಷ್ಣ ಸ್ವಯಂಹಿಮಗೆ ತಾನಿದ್ದಾನೆ ಹೊರತು ಯಾವುದರಲ್ಲಿಯೂ ಇಲ್ಲ, ಆತ್ಮನಲ್ಲಿಯೂ ಯಾವುದೂ ಇಲ್ಲ, ಜಗತ್ತೂ ಇಲ್ಲದೆ ಇದ್ಮೇಲೆ ಅದನ್ನೇ ಇನ್ನೊಂದು ಅಷ್ಟೇ ವಾಕ್ಯ ಬೇರೆ ಮಾಡಿದ್ದಾರೆ. ಕಷ್ಟ, ಸಾಮಾನ್ಯ ಹುಡುಗರಿಗೆ ಅರ್ಥ ಆಗೋದು ಇಷ್ಟ. ಇದು ಹೇಗೋ ಹೀಗೆ ಹೇಳಿದ್ರೆ ಗೊತ್ತಾಗುತ್ತೋ, ಹೀಗೆ ಹೇಳಿದ್ರೆ ಗೊತ್ತಾಗುತ್ತೋ ಮೆಸೇಜ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದ್ರೆ ಅರ್ಥ ಆಗ್ತಾನೆ ಅಷ್ಟೇ. ಹಗ್ಗದ ಹಾವು ಆತರ ತಗೊಂಡ್ರೆ, ಹಾವು ನೀರಿನ ಕೋಡಿ ನೆಲದ ಬಿರುಕಲ್ಲಿ ಹಗ್ಗ ಇಲ್ಲ ಒಂದು ದೃಷ್ಟಿಯಿಂದ. ಹಗ್ಗದಲ್ಲಿ ಹಾವು ನೀರಿನ ಕೋಡಿ ನೆಲದ ಬಿರುಕಿಲ್ಲ. ಹಗ್ಗ ಆಧಾರವೂ ಅಲ್ಲ ಅವಕ್ಕೆ, ಅವುಗಳಕ್ಕೆ ಹಗ್ಗ ಆಧೇಯವೂ ಅಲ್ಲ ಅಷ್ಟೇ. ತಪ್ಪು ತಿಳುವಳಿಕೆನಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಇದು ಸತ್ಯದಲ್ಲಿ ಅರ್ಥ ಮಾಡ್ಕೊಳಕ್ ಹೋದ್ರೆ, ಸತ್ಯ ವಸ್ತು ಅಂತ ಇಟ್ಕೊಂಡು ಅರ್ಥ ಮಾಡ್ಕೊಳಕ್ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ರಿಪೀಟ್ ಮಾಡ್ತೀರಾ ಒಂದ್ಸತಿ ಸರ್? ಈಗ ಫಾಲ್ಸ್ ಕನ್ಸೆಪ್ಷನ್ ಅಲ್ಲಿ, ತಪ್ಪು ತಿಳುವಳಿಕೆನಲ್ಲಿ ಇದನ್ನು ಹೊಂದಿಸ್ಬೋದು. ಈಗ ಇಲ್ಯೂಷನ್ ಆಫ್ ಸ್ನೇಕ್ ಇನ್ ಅ ರೋಪ್, ಹಗ್ಗದಲ್ಲಿ ಹಾವು ನೀರಿನ ಬಿರುಕು ಅಂದ್ರೆ ವಾಟರ್ ಇದು ಸ್ಟ್ರೀಮ್ ತರ ಎಲ್ಲ ಇದೆ, ಆಮೇಲೆ ಕೋಲು, ಹೂವಿನ ಮಾಲೆ, ಗಾರ್ಲ್ಯಾಂಡ್, ಈ ತರ ಎಲ್ಲ ಹಗ್ಗ ನೋಡಿದಾಗ ಕಲ್ಪನೆ ಬರುತ್ತೆ. ಇವಾಗ ಹಗ್ಗ ಅವುಗಳಲ್ಲಿ ಇದೆಯಾ? ಆ ಹಾವಲ್ಲಿ ಹಗ್ಗ ಇದೆಯಾ? ಆ ಹಾವಲ್ಲಿ ನೀರಿನ ಬಿರುಕಲ್ಲಿ, ಕೋಲಲ್ಲಿ, ಹೂವಿನ ಮಾಲೆನಲ್ಲಿ ಹಗ್ಗ ಇದೆಯಾ? ಇಲ್ಲ. ಸೊ ಅವಾಗ ಏನಾಯ್ತು? ಹಗ್ಗ ಆಧೇಯ ಅಲ್ಲ ಅಂತಾಯ್ತು. ಅವುಗಳಲ್ಲಿ ಹಗ್ಗ ಇಲ್ಲದೆ ಇದ್ಮೇಲೆ ಹಗ್ಗ ಆಧೇಯ ಅಲ್ಲ ಅಂತಾಯ್ತು. ಸೊ ಹಗ್ಗದಲ್ಲಿ ಇವೆಲ್ಲ ಇದೆಯಾ? ಏನಾರೋ ಹಗ್ಗದಲ್ಲಿ ಹಾವಿದ್ಯಾ? ಹಗ್ಗದಲ್ಲಿ ನೀರಿನ ಬಿರುಕಿದ್ಯಾ? ಹಗ್ಗದಲ್ಲಿ ಹೂವಿನ ಮಾಲೆ ಇದೆಯಾ? ಹಗ್ಗದಲ್ಲೂ ಯಾವ್ದೂ ಇಲ್ಲ, ಕಲ್ಪಿತ ಆಗಿರೋದ್ರಿಂದ. ಸೊ ಹಗ್ಗ ಆಧಾರವೂ ಆಗಿಲ್ಲ. ಸೊ ಹಗ್ಗ ಆಧಾರವೂ ಅಲ್ಲ ಅವಕ್ಕೆ, ಅವುಗಳಲ್ಲಿ ಹಗ್ಗ ಆಧೇಯವಾಗೂ ಇಲ್ಲ. ಅಷ್ಟೇ. ಏನಂತ ಮೀನಿಂಗ್ ಬರುತ್ತೆ? ಆಧೇಯ ಅಂದ್ರೆ ಯಾವ್ದ್ರೊಳಗೆ ಯಾವ್ದಿದೆಯೋ ಅದು ಆಧೇಯ ಆಗುತ್ತೆ. ಪಾತ್ರೆ ಆಧಾರ, ಹಾಲು ಆಧೇಯ. ಸೊ ಬೇಸಿಕ್ಲಿ ಅದು ಪ್ರೊಜೆಕ್ಷನ್ ಅಂತ, ಅದು ಆಧಾರ ಇಲ್ಲ ಆಧೇಯ ಇಲ್ಲ ಅಂತ ಹೇಳ್ತಾ ಇರೋದು, ಪ್ರೊಜೆಕ್ಷನ್ ಅನ್ಕೊಂಡು. ಅದೇ ಭೂತ ಭಾವನ ಮೀನಿಂಗ್ ಭೂತ ಭಾವನ ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಭೂತಗಳು ಇದ್ದೆ ಅದೆಲ್ಲ ಉಂಟು ಮಾಡುವುದು ನಾನೇ. ಈಗ ಹಾವು ಯಾವ್ದ್ರಿಂದ ಉಂಟಾಗಿದ್ದು? ಉಂಟಾಗಲ್ವಲ್ಲ ತಪ್ಪು ತಿಳುವಳಿಕೆ. ಸೊ ಅದೆಲ್ಲ ಉಂಟಾಗೋದಕ್ಕೆ ಕಾರಣ ಏನು? ಹಗ್ಗನೇ. ಸೊ ಹಗ್ಗನೇ ಭೂತ ಭಾವನ.
ಐ ಆಮ್ ದ ರೀಸನ್ ಫಾರ್ ದ ಇಲ್ಯೂಷನ್ ಅನ್ನೋಂಗಾಯ್ತು. ಎಕ್ಸಾಕ್ಟ್ಲಿ. ಐ ಆಮ್ ದ ಸೋರ್ಸ್ ಆಫ್ ದಿ ಇಲ್ಯೂಷನ್, ಐ ಆಮ್ ದಿ ಒರಿಜಿನೇಟರ್ ಆಫ್ ದ ಇಲ್ಯೂಷನ್. ಯಾವ ವರ್ಡಾರೋ ಯೂಸ್ ಮಾಡಿ ಆ ಪದಕ್ಕೆ ಅದಾದ ಹೊಂದಿಸ್ಕೋಬಹುದು. ಯಥೋಕ್ತೇನ ಶ್ಲೋಕದ್ವಯೇನ ಉಕ್ತಮರ್ಥಂ ದೃಷ್ಟಾಂತೇನ ಭೂಪಾದೇನ್ನಾಹ. ಈ ಮೇಲೆ ಹೇಳಿದ್ದಾದ 2 ಶ್ಲೋಕದಿಂದ ಹೇಳಿದ ಅರ್ಥವನ್ನು ದೃಷ್ಟಾಂತದಿಂದ ತೋರಿಸ್ಕೊಡ್ತೀನಿ ಅಂತ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಈ ದೃಷ್ಟಾಂತ ತಪ್ಪರ್ಥ ಏನಂತಂದ್ರೆ ಇಲ್ಲಿ 2 ಇರೋದಿಲ್ಲಿ. ಈ ದೃಷ್ಟಾಂತ ಆಕಾಶ ವಾಯು ದೃಷ್ಟಾಂತ ಕೊಡ್ತಾ ಇದ್ದಾನೆ. ಆಕಾಶ ವಾಯು 2 ಬೇರೆ ಬೇರೆ. ನಿಜಾಗ ಅಲ್ಲಿ ಆಧಾರಾಧೇಯ ಭಾವ ಉಂಟು. ಅದನ್ನ ದೃಷ್ಟಾಂತ ಎಷ್ಟು ಮಟ್ಟ ತಗೋಬೇಕು ಅಂದ್ಕೊಂಡ್ರೆ ಪ್ರೇಕ್ಷಿತಾಂಶಕ್ಕೆ ಆಗ್ಬೋದು. ಇದಕ್ಕೆ ದೃಷ್ಟಾಂತವನ್ನು ಹಗ್ಗದ ಹಾಕಿ ಕೊಡ್ಬೇಕಾಗಿತ್ತು. ಯಥೋಕ್ತೇನ ಲೋಕದ್ವಯೇನ ಉಕ್ತಮರ್ಥಂ ದೃಷ್ಟಾಂತೇನ ರಜುಶ್ಚಿತ ಯಥಾ ರಜ್ಜು ಅಂಧಕಾರೇ ವಿಕಲ್ಪಿತ ಸರ್ಪಧಾರಾದಿ ವಿಭಾವೈ ತದ್ವದಾತ್ಮ ವಿಕಲ್ಪಿತ ಕೊಡ್ಬೇಕಾಯ್ತು. ಅವಾಗ ಹೊಂತಾ ಇತ್ತು. ನೀವು ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ಥಾನಿ ಇತ್ಯುಪಧಾರಯ. ಯಥಾ ಆಕಾಶಸ್ಥಿತಃ ನಿತ್ಯಂ ವಾಯುಃ ಸರ್ವತ್ರ ಗಃ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತಿ ಉಪಧಾರಯ. ಯಥಾ ವಾಯು ಮಹಾನ್ ಮಹಾನ್ ವಾಯು, ಹೇಗೆ ವ್ಯಾಪಕವಾದ ವಾಯುವು ನಿತ್ಯಂ ಆಕಾಶ ಸ್ಥಿತ, ಅದು ಸರ್ವತ್ರಗ. ಆಕಾಶವು ಎಲ್ಲಾ ಕಡೆದು ಇರೋದು, ವಾಯು ಎಲ್ಲಾ ಕಡೆದು ಇರೋದು. ಎಲ್ಲಾ ಕಡೆದು ಇರೋ ವಾಯುವು, ದೊಡ್ಡ ವಾಯುವು ಅಂದ್ರೆ ವ್ಯಾಪಕವಾದ ವಾಯುವು ಹೇಗೆ ಆಕಾಶದಲ್ಲಿ ಇದೆಯೋ, ಅಲ್ಲಿ ವಾಯು ಆಕಾಶ 2 ಬೇರೆ ಬೇರೆ ವಸ್ತುವೆ. ಅಲ್ಲಿ ಆಧಾರಾಧೇಯ ಭಾವ ಇದೆ. ಅದ್ರ ದೃಷ್ಟಾಂತ ಲಿಟ್ರೇಚರ್ ಮೀನ್ ತಗೊಂಡ್ರೆ ಹೊಂದಕ್ ಆಗೋದೇ ಇಲ್ಲ. ಅಲ್ಲಿ ಆಕಾಶ ವಾಯು ಅನ್ನೋದು 2 ಕೂಡ ಸಾಪೇಕ್ಷ ದೃಷ್ಟಿಯಿಂದ 2 ಆಗಿದೆ ಹೊರತು ಆಕಾಶವೇ ವಾಯು ಆಗ್ತಾ ಇರೋ ದೃಷ್ಟಾಂತ ಶ್ರೋತ ಪ್ರಕ್ರಿಯೆ ತಗೋಬೇಕು. ಶ್ರೋತ ಪ್ರಕ್ರಿಯೆ ತಗೊಂಡ್ಬರ್ಬೇಕು. ಆಕಾಶವೇ ವಾಯುವಾಗಿ ತೋರ್ತಾ ಇದೆ, ಸಂಬಂಧ ಆಗಿಲ್ಲ. ವಾಯುವಿನ ಸಂಬಂಧ ಆಕಾಶಕ್ಕೆ ಆಗಿಲ್ಲ. ಅದಕ್ಕೆ ವಾಯುವು ಆಕಾಶದಲ್ಲೇ ಇದ್ರು ಆಕಾಶಕ್ಕೆ ಹೇಗೆ ಅದರ ಲಿಂಕ್ ಸಂಬಂಧ ಇಲ್ಲವೋ ಅದೇ ರೀತಿ ಆತ್ಮನಲ್ಲೇ ಎಲ್ಲಾ ತೋರ್ತಾ ಇದ್ರು ಆತ್ಮನಿಗೆ ಯಾವುದೋ ಅಂಟು ಇಲ್ಲ ಅಂತ ಅಷ್ಟೇ ತಗೋಬೇಕು. ಅದಕ್ಕೆಲ್ಲ ಬರೋಲ್ಲ. ಆ ಅಂಶ ಕಲ ವಿವಕ್ಷಿತ ಅಂಶ ಇಲ್ಲ. ಎಲ್ಲಾ ಕಡೆ ನೋಡಿ, ಮಹಾನ್ ಸರ್ವತ್ರಗಃ ವಾಯುಗೂ ವಿಶೇಷ ಆಗುತ್ತೆ, ಆಕಾಶಕ್ಕೂ ಆಗುತ್ತೆ. ಮಹಾನ್ ಆಕಾಶ ಸರ್ವತ್ರಗೋ ಆಕಾಶ, ಮಹಾನ್ ವಾಯು ಸರ್ವತ್ರಗೋ ವಾಯು, ಸರ್ವತ್ರಗಃ ಮಹಾನ್ ವಾಯು ಯಥಾ ನಿತ್ಯಂ ಆಕಾಶ ಸ್ಥಿತ ಮಾಡಿ. ಅಲ್ಲ ಆಕಾಶ ಬೇರೆ ಪದ ಇಲ್ಲಲ್ಲ. ಎಲ್ಲಾ ಕಡೆ ಇರುವ ದೊಡ್ಡದಾದ ವಾಯು ಯಾವಾಗಲೂ ಹೇಗೆ ಆಕಾಶದಲ್ಲಿ ಇರುತ್ತದೆಯೋ, ಆಕಾಶದಲ್ಲಿದ್ದು ಆಕಾಶ ಕಂಡುಕೊಳ್ಳೋದೋ, ಅದೇ ರೀತಿ ಎಲ್ಲಾ ಭೂತಗಳು ಕೂಡ ಆತ್ಮಲ್ಲಿ ಇದ್ರು ಕೂಡ ಆತ್ಮನಿಗೆ ಅಂಟ್ಕೊಳ್ಳದೆ ಇರುವಂತದ್ದಾಗಿದೆ ಎಂಬುದಾಗಿ ನಿಶ್ಚಯ ಮಾಡ್ಕೋ. ಉಪಧಾರಯ ಇಷ್ಟುನು ಹೀ ಅಂತ ಉಪಧಾರಯ ಉತ್ಮ ನಿಜ. ಎಲ್ಲ ವಾಯುವು ಆಕಾಶವಾಗಿ ಎಲ್ಲವೂ ನನ್ನಲ್ಲಿ ಇದೆ ಅಂತ ತಿಳ್ಕೋ. ಅದೇ ಇಲ್ಲ ಹಾಗೆ ಅದು ಆತರ ಅಂಟ್ಕೊಂಡಿಲ್ಲ ಅಂತ ಏನು ಹೇಳೇ ಇಲ್ಲ. ಅಲ್ಲ ಅವ್ರು ಹೇಳಿದ್ರೆ ಅಮ್ಮ ಹೇಳಿದ್ರೆ ಇಟ್ಕೊಂಡಿಲ್ಲ ಅನ್ನೋ ವಿಚಾರ ಇಲ್ಲಿ ಇಲ್ವೇ ಇಲ್ಲ. ನನ್ನಲ್ಲಿ ಇದೆ, ಭೂತಾನಿ ದೃಷ್ಟಾಂತ ಇದ್ರು. ಅಲ್ಲ ನಿರವಯವಾಗಿದ್ರು ಹೇಗೆ ಆಶ್ರಯವಾಗಿದೆಯೋ ಹಾಗೆ ಪರಮಾತ್ಮ ನಿರವಯವಾಗಿದ್ರು ಕೂಡ ಆಗ ಆಶ್ರಯವಾಗಿದ್ದಾನೆ. ಮಸ್ಥಾನಿ ಭೂತಾನಿಗೆ ಅದೇ ಮಸ್ಥಾನಿ ಭೂತಾನಿ ಸೇರಿದ್ನಲ್ಲ, ಅದಕ್ಕೆ ನನ್ನಲ್ಲಿ ಹೇಗೆ ಎಲ್ಲ ಆಯ್ತು. ಈ ನಿರವಯನಾಗಿ ನೀ ಹೇಗೆ ಆಕಾಶ ನಿರವಯ ಎಲ್ಲರೂ ಹೇಗೆ ಅಸಂಶ್ಲೇಷಣೀಯ ಸ್ಥಿತ ನೀತಿ.
ಹೀಗೂ ಮಾಡ್ಬೋದಲ್ಲ. ಮಸ್ಥಾನ ಭೂತಾನಿ ಅನ್ನೋದಕ್ಕೆ ಪ್ರಸಂಗದಲ್ಲಿ ಆ ವಾಕ್ಯ ಒಂದು ತಗೊಳ್ಳಿದ್ರು. ಏನಪ್ಪ ಅವ್ರಿಷ್ಟ. ಬಿಡೋದು ನಾನಿದೆ ತಗೊಳ್ಳದಪ್ಪ, ಅದು ಬಿಟ್ಟಲ್ಲಪ್ಪ. ಎಲ್ಲಿ ಎಲ್ಲಿ ಪ್ರಪಂಚ ಮಿಥ್ಯೆ ಸೇರಿದ್ರೆ ಆ ವಾಕ್ಯನ ತಗೊಳ್ಳದಪ್ಪ. ಏನು ಯಥಾ ಲೋಕೆ ಆಕಾಶ ಸ್ಥಿತಃ ಆಕಾಶೇ ಸ್ಥಿತಃ ನಿತ್ಯಂ ಸದಾ ವಾಯು ಸರ್ವತ್ರ ಗಚ್ಚತಿ. ಇತಿ ಸರ್ವತ್ರಗಃ ಮಹಾನ್ ಪರಿಮಾಣತಃ ತಥಾ ಸರ್ವಾಣಿ ಭೂತಾನಿ ಆಕಾಶ ಸರ್ವಗತಿಯ ಮಯಿ ಅಸಂಶ್ಲೇಷೇಣೈವ ಸ್ಥಿತಾನಿ ಇತಿ ಏವಂ ಉಪಧಾರ್ಯ ವಿಜಾನೀಹಿ. ಏವಂ ಉಪಧಾರಯ ವಿಜಾನೀಹಿ. ಸರ್ವಾಣಿ ಭೂತಾನಿ ಇಲ್ಲ. ತಥಾ ಸರ್ವಾಣಿ ಏನ್ ಮಾಡಿದಾರೆ? ಇದು ಬೇಕಾದ್ರೆ ಇದೆ ಇಲ್ಲ. ಹೌದಾ? ಅಂದ್ರೆ ಎಲ್ಕೊಳ್ಳೋದು ಇದೆಯಪ್ಪ. ನಿಂದು ನಮ್ದಿಗಿಂತ ಹಳೆಯದಪ್ಪ. ಇಲ್ಪ 2004 ನಂದಲ್ಲಿದೆ, ನಿಂದಲ್ಲಿ ಬಿಟ್ಟಿದಲ್ಲ. ಅಲ್ಲ ನಮ್ದು ಎಡ್ಕೊಳ್ಳೋದಿದೆಯಲ್ಲ. ಹೇಗೆ ಆಕಾಶದಲ್ಲಿದ್ದ ಅಂದ್ರೆ ಆಕಾಶೇ ಸ್ಥಿತ, ಆಕಾಶದಲ್ಲಿ ನೆಲೆ ನಿಂತ, ಯಾವಾಗ್ಲೂ ವಾಯುವು ಎಲ್ಲಾ ಕಡೆ ಹೋಗಿರುತ್ತಾನಾದ್ರಿಂದ ಅವನು ಸರ್ವತ್ರಗ ಮಹಾನ್ ಆತೇನು ದೊಡ್ಡವನಾಗಿರ್ತಕ್ಕವನು. ಹೇಗೆ ದೊಡ್ಡವನಾಗಿರುವ ವ್ಯಾಪಕನಾದ ಆಕಾಶ ವಾಯುವು ಯಾವಾಗಲೂ ಆಕಾಶದಲ್ಲಿ ಇದೆಯೋ ಅದೇ ರೀತಿ ಎಲ್ಲಾ ಭೂತಗಳು ಆಕಾಶದಂತೆ ಇರುವ ನನ್ನಲ್ಲಿ ಎಲ್ಲಾ ಭೂತಗಳು ನನಗೆ ಅಂಟ್ಕೊಳ್ದೇನೆ, ಆಕಾಶಕ್ಕೆ ಹೇಗೆ ಅಂಟ್ಕೊಳ್ದೇನೆ ವಾಯು ಇದೆಯೋ ನನಗೆ ಅಂಟ್ಕೊಳ್ದೇನೆ ಎಲ್ಲಾ ಭೂತಗಳು ಇದೆ. ಆ ದೃಷ್ಟಾಂತ ದ್ವೈತ ಆಗುತ್ತೆ ವಾಯುವಾಗ. ಇಲ್ಲಿ ದ್ವೈತ ವಿವಕ್ಷಿತ ಅಂಶ ಇಲ್ಲ. ಆಮೇಲೆ ಆಧಾವಾಧೇಯ ವಿವಕ್ಷಿತ ಅಂಶವೂ ಅಲ್ಲ. ಅಂಟ್ಕೊಂಡಿಲ್ಲ, ನಂಗೆ ಸಂಬಂಧವಾಗಿಲ್ಲ. ಅಂಟ್ಕೊಂಡ್ಬಿಟ್ಟು ನನ್ಗೆ ದೋಷ ಬರ್ತಿತ್ತು. ಭೂತಗಳ ಸಂಪರ್ಕದಿಂದ ನನ್ನಲ್ಲೂ ವಾಸನೆ, ರೂಪ, ಗುಣ, ಕ್ರಿಯೆ ಎಲ್ಲ ಬಂದ್ಬಿಡ್ತಿತ್ತು. ಯಾವುದು ನನಗೆ ಅಂಟ್ಕೊಂಡಿಲ್ಲ, ಸಂಬಂಧಪಟ್ಟಿಲ್ಲ ಎಂಬುದಾಗಿ ನಿಶ್ಚಯ ಮಾಡ್ಕೋ, ತಿಳ್ಕೋ, ಗೊತ್ತು ಮಾಡ್ಕೋ ಅಂತ ಇದ್ದಾರೆ. ಏವಂ ವಾಯು ಆಕಾಶೇ ಇವ ಮಯಿ ಸ್ಥಿತಾನಿ ಸರ್ವಭೂತಾನಿ ಸ್ಥಿತಿಕಾದೆ. ಇಲ್ಲಿ ನೋಡಿದ್ರೆ ಮಸ್ಥಾನಿ ಭೂತಾನಿ ಅನ್ನೋದನ್ನಕ್ಕೆ ಕೊಡ್ತಾ ಇದ್ದಾರೆ, ಆಶ್ರಯವಾಗಿ ಕೊಡ್ತಾ ಇದ್ದಾರಪ್ಪ. ಹೇಗೆ ವಾಯು ಆಕಾಶದಲ್ಲಿ ಯಾವಾಗಲೂ ಇದೆಯೋ ಹಾಗೆ ಎಲ್ಲಾ ಭೂತಗಳು ನನ್ನಲ್ಲಿದೆ ಅಂತ ಅದನ್ನ ಹೇಳ್ತಾ ಇದ್ದಾನು ಅಂತ ದೃಷ್ಟಾಂತ. ಅಂಟ್ಕೊಂಡಿಲ್ಲ ಅನ್ನೋದನ್ನ ಅಲ್ಲ, ಮಸ್ಥಾನಿ ಭೂತಾನಿ ಅನ್ನೋದಲ್ಲ ಮೊದಲೇ ವಾಕ್ಯ, ಅದಕ್ಕೆ ದೃಷ್ಟಾಂತ. ಎಲ್ಲಾ ಭೂತಗಳು ನನ್ನಲ್ಲಿದೆ ಅಂತದಲ್ಲ, ವಾಯು ಹೇಗೆ ಆಕಾಶದಲ್ಲಿದೆಯೋ ಅದೇ ರೀತಿ ಎಲ್ಲಾ ಭೂತಗಳು ನನ್ನಲ್ಲಿದೆ ಸ್ಥಿತಿಕಾಲದಲ್ಲಿ. ಎರಡು ಸೇರಿಸಿದ್ರು, ಸೇರಿಸಿ ಉದಾಹರಣೆ ಕೊಡ್ತಾ ಇರೋದ್ರಿಂದ ಅಲ್ಲಿ ಯಾವ್ದೋ ಒಂದು ಮತ್ಸ್ಥಾನಿಗೆ ಇಟ್ಕೊಂಡು ಈ ರೀತಿ ಆಕಾಶದಲ್ಲಿ ವಾಯು ಇರುವ ಹಾಗೆ ಎಲ್ಲಾ ಭೂತಗಳು ಇರುವ ಹಾಗೆ ನನ್ನಲ್ಲೂ ಎಲ್ಲಾ ಭೂತಗಳು ಇದೆ. ಒಂದ್ಬಿಟ್ಟು ಎಲ್ಲಾ ಭೂತಗಳು ಆಕಾಶದಲ್ಲೇ ಇರೋದು, ಅದು ಯಾವ್ದು ಆಕಾಶಕ್ಕೆ ಅಂಟ್ಕೊಂಡಿಲ್ಲ. ಅದು ಎಲ್ಲಾ ಭೂತಗಳಿಗೂ ಆಕಾಶ ಹೇಗೆ ಆಧಾರವೋ ಹಾಗೆ ನಾನು ಎಲ್ಲಾ ಭೂತಗಳಿಗೂ ಆಧಾರ, ಆಕಾಶ ಸಹಿತವಾದ ಎಲ್ಲಾ ಭೂತಗಳಿಗೂ ಆಧಾರ. ಸರ್ವಭೂತಾನಿ ಕೌಂತೆಯ ಪ್ರಕೃತಿನ್ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಃ ತಾನಿ ಕಲ್ಪಾದೌ ವಿಸೃಜಾಮಿ ಅಹಂ. ನೋಡಿ, ಎಲ್ಲಾ ಭೂತಗಳು ಕೌಂತೆಯನೇ ಪ್ರಕೃತಿಯನ್ನು ಹೊಂದುತ್ತವೆ ಅಂತ. ಅಲ್ಲಿ ಹಿಂದೆ ಪರಮಾತ್ಮನಲ್ಲಿ ತೋರ್ತಾರೆ, ಪರಮಾತ್ಮನ ಹೊಂದಬೇಕು.
ಮಧ್ಯೆ ಪ್ರಕೃತಿ ತಗೊಂಬಂದ. ನನ್ನಲ್ಲಿಲ್ಲ ಅಂದ್ರೆ ಪ್ರಕೃತಿಯಲ್ಲಿ ಇದೆ ಅಂತ ಸಾಗುತ್ತೆ ಅವಾಗ. ಅಚಮಸ್ಥಾನಿ ಭೂತಾನಿ ಅಂದ್ರೆ ಭೂತ ನನ್ನಲ್ಲಿದೆ ಅಂದ್ರೆ ಪ್ರಕೃತಿಯಲ್ಲಿದೆ ಅಂತ ಹೇಳಿದಂಗೆ. ಏನ್ ಹೇಳ್ತಾ ಇದ್ದಲ್ಲ, ಅದು ಪ್ರಕೃತಿಯಲ್ಲಿ ಇಲ್ಲ. ಇಲ್ಲ ಅನ್ನೋಕ್ ನನ್ನಲ್ಲಿಲ್ಲ ಅಂತಿದ್ದಾನೋ ಅಥವಾ ಪ್ರಕೃತಿಯಲ್ಲಿ ಇದ್ದಾನೆ ಅನ್ನೋಕ್ ನನ್ನಲ್ಲಿಲ್ಲ ಅಂತ ಹೇಳ್ತಾ ಇದ್ದಾನೋ? ಭೂತಗಳೇ ಇಲ್ಲ ಅನ್ನೋಕ್ಕೋಸ್ಕರ ನನ್ನಲ್ಲಿಲ್ಲ ಅನ್ನೋ ಅಥವಾ ಪ್ರಕೃತಿಯಲ್ಲಿದೆ ಅದು ನನ್ನಲ್ಲಿಲ್ಲ ಅಂತ ಹೇಳ್ತಾ ಇದ್ದಾನೋ? ಪ್ರಕೃತಿಯಲ್ಲಿದೆ, ನನ್ನಲ್ಲಿಲ್ಲ. ಅಯ್ಯಪ್ಪ ಏನಪ್ಪ ಇದು? ಇನ್ನೊಂದು ಆಂಗಲ್ ಇವಾಗ ತರ್ತಾ ಇರೋದು. ಇದ್ರೆ ನನ್ನಲ್ಲಿಲ್ಲ ಅಂತೆ, ಇಲ್ಲೇ ಹೋದ್ರೆ ನನ್ನಲ್ಲಿಲ್ಲ ಅಂತೆ. ಅಲ್ಲ, ಇದ್ದೇ ನನ್ನಲ್ಲಿಲ್ಲ ಅಂದ್ರೆ ಇಲ್ಲೇ ಅದು ನಿನ್ನಲ್ಲಿಲ್ಲ. ಅದನ್ನಂತ ಹೇಳ್ಬೇಕು. ಇರುವಾಗ ನಿನ್ನಲ್ಲಿ ಇದೆ ಇದ್ಮೇಲೆ ಇರುವಾಗಲೇ ಪ್ರಕೃತಿಯಲ್ಲಿ ಇದ್ಮೇಲೆ ನಿನ್ನಲ್ಲಿದೆ ಆ ಕಲ್ಪನೆಯೇ ಬರಲ್ಲ. ಅಲ್ಲ, ನನ್ನಲ್ಲಿದೆ ಅಂದ್ರೆ ನನ್ಗೆ ಇದ್ ಬಂದ್ಬಿಡುತ್ತಲ್ಲ. ಸೊ ನಾನು ಅಲ್ಲಿಂದ ಮಾಡಿ ಇದ್ರಲ್ಲಿ ಎಲ್ಲಾ ಭೂತಗಳು ಪ್ರಕೃತಿಯನ್ನು ಹೊಂದುತ್ತವೆ. ಎಲ್ಲಿ ಪ್ರಳಯ ಕಾಲದಲ್ಲ, ಸ್ಥಿತಿ ಕಾಲದಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲಾ ಭೂತಗಳು ಪ್ರಕೃತಿಯಲ್ಲಿ ಇರುತ್ತವೆ. ನಾಗರಾಜ್ ಎರಡು ಸಿಚುಯೇಷನ್ ಅನ್ನು ಹಾಕಿದ್ದಾರೆ. ಒಂದು ಸ್ಥಿತಿ ಕಾಲದಲ್ಲಿ ನನ್ನಲ್ಲಿರುತ್ತೆ, ನನ್ನಲ್ಲಿ ತೋರುತ್ತೆ ಅಂತಾರೆ. ಕ್ಷಯ ಕಾಲದಲ್ಲಿ ಪ್ರಕೃತಿ ಹೊಟ್ಟೋಗುತ್ತೆ ಅಂತಾರೆ. ಅಂದ್ರೆ ನಾನ್ ತೋರೋದು ಒಂದ್ ಕಡೆ, ಕ್ಷಯ ಆಗೋದು ಇನ್ನೊಂದ್ ಕಡೆ ಅಂತ ಆಗುತ್ತೆ ಅಲ್ವಾ? ತೋರೋದು ನನ್ನಲ್ಲಿ ತೋರುತ್ತೆ ಅಂತಾರೆ. ಕ್ಷಯವಾಗುವ ಮತ್ತೆ ಪ್ರಕೃತಿ ಕ್ಷಯವಾಗಿರುತ್ತೆ. ಅದಕ್ಕೆ ಉದ್ದೇಶ ಹೌದಾ? ಸ್ಥಿತಿ ಕಾಲ ಅನ್ನೋದ್ರಲ್ಲಿ ಸ್ಥಿತಿ ಕಾಲ ಅಂತ ಯಾಕೆ ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ? ಕನ್ನಡದಲ್ಲೂ ಅದೇ ವರ್ಡ್ನೇ ಹೇಳಿದ್ದಾರೆ ಗುರುಗಳು. ಸ್ಥಿತಿ ಕಾಲದಲ್ಲೂ ಅದರ ಅರ್ಥ ಏನು ಅಂತ ಲಕ್ಷ್ಮೀ ಹೇಳ್ತಾರೆ. ತೋರೋ ಕಾಲದಲ್ಲಿ ಅಂತನೋ ಲಕ್ಷ್ಮೀ ಹೇಳ್ತಾರೆ ಕೇಳಿ ಗುರುಗಳೇ. ತೋರೋ ಕಾಲದಲ್ಲಿ ಅಂತನೋ ಅಥವಾ ಸ್ಥಿತಿ ಕಾಲ ಅಂದ್ರೆ ಏನು? ತೋರೋ ಲಕ್ಷ್ಮೀ ಹೇಳ್ತಾರೆ ಕೇಳಿ. ಲಕ್ಷ್ಮೀ ಹೇಳ್ತಾರೆ ಹೇಳಿ. ಅಲ್ಲ, ಇಲ್ಲಿ ಪ್ರಕೃತಿ ಯಾಂತಿ ಪ್ರಕೃತಿ ಅಂತ ಹೇಳುವಾಗ ಪ್ರಧಾನ ಪ್ರಕೃತಿ ಅನ್ನೋ ಉದ್ದೇಶ ಇಟ್ಕೊಳ್ಳದೆ, ಪ್ರಕೃತಿ ಅನ್ನೋದು ನಾವು ಸ್ವರೂಪ ಅನ್ನೋ ಅರ್ಥದಲ್ಲಿ ಪ್ರಕೃತಿ ಅಂತ ತಗೊಂಡು ನನ್ನಲ್ಲಿ ತೋರ್ತಾ ಇರುತ್ತೆ, ನನ್ನನ್ನೇ ಹೊಂದುತ್ತೆ ಅಂತ ಹೇಳೋದನ್ನ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ತಗೋಬೋದಲ್ವಾ ಮಕ್ಕಳೇ? ಅದಿನ್ನು ಚೆನ್ನಾಗಾಗುತ್ತೆ, ಹೊಂದುತ್ತೆ ಕರೆಕ್ಟ್ ಆಗಿ. ನನ್ನ ಪ್ರಕೃತಿ ಅಲ್ಲ, ನನ್ನ ಪ್ರಕೃತಿ ಅಂದ್ರೆ ಸ್ವರೂಪ, ನನ್ನ ಸ್ವರೂಪ ಅಂತಾನು ತಗೋಬೋದಲ್ಲ? ಮಾಮಿ ನನ್ನದೇ ರೂಪ, ನಾನೇ ಅರ್ಥ ತಗೊಳ್ಳಿಲ್ಲ ಅವನಲ್ವಾ, ನಾನೇನ್ ತಗೊಳ್ಳಿಲ್ಲ. ದ್ವೈತ ಬಿಡುತ್ತೆ. ಅಲ್ಲ, ಈಗ ಸದ್ಯಕ್ಕೆ ಸ್ಥಿತಿ ಕಾಲದಲ್ಲಿ ಅಧ್ಯಾರೋಪದ ದೃಷ್ಟಿಯಿಂದಾನೇ ಹೇಳ್ತಾ ಇರೋದು. ತೋರೋ ಕಾಲದಲ್ಲಿ ನಿನ್ನಲ್ಲಿ ಇದ್ಮೇಲೆ ಅಡೋ ಕಾಲದಲ್ಲಿ ಯಾಕೆ ನಿನ್ನಲ್ಲಿ ಅಡಗಲ್ಲ? ವೀರಮ್ಮ ಹೇಳ್ದಂಗೆ ಸಂಶ್ಲೇಷ ದೋಷ ಬರಬಾರ್ದು ಅಂತ ಈ ದೃಷ್ಟಿ. ಇದು ಇನ್ನೊಂದ್ ದೃಷ್ಟಿ ಪ್ರತಿಪಾದನೆ. ತೋರುವಾಗ್ಲೇ ನೀವು ಅಂಟ್ಕೊಂಡಿಲ್ಲ ಆಮೇಲೆ ಅಡಿದಾಗ ಅಂಟ್ಕೊಳತ್ತಾ? ಮಾಡ್ಬೋದಾಗಿತ್ತು, ಅಂಟ್ಕೊಳ್ದೆ ಇದ್ಮೇಲೆ ಶೈಲಜಾ ಕೇಳಿ ಮಾಡಿಲ್ವಲ್ಲ. ಅದೇ ಮಾಡಿಲ್ಲ ಅನ್ನೋ ವಿಷಯ ಬೇರೆ. ಗುರುಗಳೇ, ಎಲ್ಲಾನು ಪರಮಾತ್ಮನ ಸ್ವರೂಪನೇ ಅಂದಾಗ ಪ್ರಕೃತಿ ಸಹ ಪರಮಾತ್ಮನೇ ಅಂತ ಯಾಕೆ ತಗೋಬಾರ್ದು? ಅದನ್ನೇ ಹೇಳಿದ್ರು ಲಕ್ಷ್ಮಿಯವರು. ಲಕ್ಷ್ಮಿ ಹೇಳಿದ ಅದನ್ನೇ, ಪ್ರಕೃತಿಯು ಪರಮಾತ್ಮನೇ, ಪರಮಾತ್ಮನೇ ಪ್ರಕೃತಿ ಅಂತ ಇದೆ, ಅವನಲ್ಲೇ ಇದೆ, ಅವನಲ್ಲೇ ತೋರ್ತಾ ಇದೆ, ಅವನಿಂದಲೇ ಹುಟ್ಟಿದೆ. ಹೌದು, ಅವನಲ್ಲಿ ಇಲ್ಲದೆ ಇದ್ಮೇಲೆ ಪ್ರಕೃತಿಯಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಅದು ತೋರೋ ಕಾಲದಲ್ಲಿ ಅವನಲ್ಲಿ ಇಲ್ಲದೆ ಹೋದ್ರೆ ಪ್ರಳಯ ಕಾಲದಲ್ಲಿ ಪ್ರಕೃತಿ ಹೆಂಗ ಹೋಗ್ಬಿಡ್ತದೋ ಆದ್ರಿಂದ ಇಲ್ಲಿ ವ್ಯವಹಾರ ದೃಷ್ಟಿಯಿಂದ ಮತ್ತೆ ಬರುತ್ತೆ, ಸೃಷ್ಟಿ ಆಗತ್ತೆ ಅಂತಂದಾಗ ಪರಮಾತ್ಮದ ವೈಷಮ್ಯ ನಿರ್ಘಟನೆ ಬರಬಾರ್ದು ಅಂತ ಹೇಳಿ ಪ್ರಕೃತಿಯ ಕಲ್ಪನೆ ಮಾಡಿ, ಅವ್ಯಾಕೃತ ಕಲ್ಪನೆ ಮಾಡಿ ಅಲ್ಲಿ ಅಡಗಿರುತ್ತೆ. ಅಲ್ಲಿಂದ ಮತ್ತೆ ಹಾಗಾಗೆ ಬರುತ್ತೆ. ಪರಮಾತ್ಮಗೆ ವೈಷಮ್ಯ ನಿರ್ಘಟನೆ ಇಲ್ಲ ಅನ್ನೋದು ತಗೊಂಡ್ಬಂದ್ರು. ವಸ್ತು ದೃಷ್ಟಿಯಿಂದ ತಗೊಂಡ್ರೆ ಮೂಲ ಕಾಲದಲ್ಲೂ ಪರಮಾತ್ಮನಲ್ಲೇ, ಪ್ರಕೃತಿ ಸಹಿತವಾದ ಜಗತ್ತಲ್ಲೂ ಅವನಲ್ಲೇ ತೋರ್ತಾ ಇದೆ, ಅವನಲ್ಲೇ ಇದೆ. ಪ್ರಕೃತಿಗೂ ಅವನೇ ಆಧಾರ, ಆ ಕಲ್ಪನೆಗೂ, ಪ್ರಕೃತಿ ಕಲ್ಪನೆಗೂ ಪರಮಾತ್ಮನೇ ಆಧಾರ. ವಿಕೃತಿಗೂ ಜಗತ್ತಿಗೂ ವ್ಯಾಕರಣ ಜಗತ್ತಿಗೂ ಪರಮಾತ್ಮನೇ ಆಧಾರ. ಅದು ಹೊಂದುತ್ತೆ. ಆದ್ರೆ ಏನು ಪರಮಾತ್ಮಲ್ಲಿ ಅಡಗಿಬಿಟ್ರೆ ಮತ್ ಬರಲ್ವಲ್ಲ, ಅದು ವೈಷಮ್ಯ ನಿರ್ಘಟನೆ ಬಂದ್ಬಿಡುತ್ತಲ್ಲ. ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ಅಡಗಿರುತ್ತೆ ಕಣೋ, ಅವ್ಯಾಕೃತದಲ್ಲಿ ಒಂದಾಗಿರುತ್ತೆ ಅಂತ ಒಂದು ಕಲ್ಪನೆ ಮಾಡಿ ವೈಷಮ್ಯ ನಿರ್ಘಟನೆ ಪರಮಾತ್ಮ ಬರಬಾರ್ದು ಅದಕ್ಕೋಸ್ಕರ ಆ ಒಂದು ಕಲ್ಪನೆ. ಸಂಶ್ಲೇಷ ಭಾವ ಯಾವಾಗ್ಲೂ ಇಲ್ಲ. ಸಂಶ್ಲೇಷ ಭಾವ, ಸಂಶ್ಲೇಷ ಅಂಟೋದು ಯಾವಾಗ್ಲೂ ಇಲ್ಲ.
ವೈಷಮ್ಯ ನಿರ್ಘಣ್ಯ ಬರುತ್ತಲ್ಲ ಪರಮಾತ್ಮನಿಗೆ. ಅಲ್ಲ ಗುರುಗಳೇ, ಅದು ಬರ್ದೇನೆ ಇದ್ಮೇಲೆ ಯಾವತ್ತೂ ಅದು ಬಂದೇ ಇಲ್ಲ ಅಂತ ಹೇಳಿದ್ಮೇಲೆ ಇನ್ ವೈಷಮ್ಯ ನೈರ್ಗಣ್ಯ ಪ್ರಶ್ನೆನೇ ಬರಲ್ಲ ಅಲ್ವಾ? ಮಂದ ಮಧ್ಯಮಾಧಿಕಾರಿ ಬರುತ್ತಲ್ಲ, ಮಂದಮಾಧಿಕಾರಿ ಪರಮಾತ್ಮ ಬಂತು ಅಂತಂದ್ರೆ ಪರಮಾತ್ಮ ಯಾಕೆ ಕೆಲವರನ್ನು ದೇವತೆಗಳನ್ನಾಗಿ ಕೆಲವರು ಮನುಷ್ಯನಾಗಿ ಪ್ರಾಣಿಗಳನ್ನ ಮಾಡ್ದ ಅಂತ ಬರುತ್ತಲ್ಲ. ಒಬ್ಬರು ದುಃಖಿಗಳಾಗಿ ಸುಖಿಗಳಾಗಿ ಯಾಕೆ ಆಗ್ಬೇಕು? ಅವರ ಅವ್ಯಕ್ತಿಯಲ್ಲಿ ತಮ್ಮ ಕರ್ಮಾನುಸಾರ ಅಡಗಿರ್ತಾರೆ ಬರ್ತಾರೆ ಅಂತ ಹೇಳಿ ಪ್ರಕೃತಿ ಕಲ್ಪನೆ ಮಾಡಿದ್ರು. ಆದ್ರೆ ತೋರು ಕಾಲದಲ್ಲಿಯೂ ಪರಮಾತ್ಮ ಸಂಬಂಧವಿಲ್ಲ ಅಂದ್ರೆ ಪರಮಾತ್ಮನ ಆಧಾರವಲ್ಲ ಅಂತಂದ್ರೆ ಪರಮಾತ್ಮನೇ ಬೇರೆ, ಜಗತ್ತು ಬೇರೆ ಆಗ್ಬಿಡುತ್ತೆ. ಆದ್ರಿಂದ ತೋರಿಕೆ ಜಗತ್ತು ಯಾವಾಗ ಪರಮಾತ್ಮನ ಬಿಟ್ಟಿಲ್ಲ, ಆ ಪರಮಾತ್ಮನ ಆಶ್ರಯಿಸ್ಕೊಂಡೇ ತೋರುತ್ತೆ, ಪರಮಾತ್ಮನೇ ಅದಕ್ಕೆ ಆಧಾರ ಅಂತ ಹೇಳ್ತಾರೆ. ಅಷ್ಟೇ. ಏಕೇನ ಉಪದೇಶೇನ ಏಕಂ ಮಿಥ್ಯಾಜ್ಞಾನ ಅಪೋಹತಿ. ತೋರಿಕೆ ಇಲ್ಲ ಪರಮಾತ್ಮನಲ್ಲಿಯೇ ಇದೆ ಅಂದ್ರೆ ಇದಕ್ಕೆ ಸ್ವತಃ ಸತ್ಯ ಇಲ್ಲ, ಇದಕ್ಕೆ ಇರುವಿಕೆ ಇಲ್ಲ, ಪರಮಾತ್ಮ ಇರುವಿಕೆ ಹೀಗೆ ತೋರ್ತಾ ಇರೋದು ಅಂತ. ಅಡಗಿದಾಗ ಪರಮಾತ್ಮಲ್ಲಿ ಅಡಗುತ್ತೆ ಅಂತ ಹೇಳೋದಕ್ಕಿಂತ ಪ್ರಕೃತಿಯಲ್ಲಿ ಅಡಗಿದೆ ಅಂತ ಹೇಳೋದ್ರಲ್ಲಿ ಒಂದು ಔಚಿತ್ಯ ಏನು ಅಂದ್ರೆ, ಮತ್ ಬರುತ್ತಲ್ಲ, ಬರುವಾಗ ಪ್ರಕೃತಿ ಪ್ರಧಾನ ಅವ್ಯಾಕೃತದಿಂದ ತಮ್ಮ ತಮ್ಮ ಪುಣ್ಯ ಪಾಪಕ್ಕಾಗಿ ಅಡಗಿದವರು ಆಯತಕ್ಕಾಗಿ ಬರ್ತಾರೆ. ಪರಮಾತ್ಮ ಅದರ ಸಂಶ್ಲೇಷ ಸಂಬಂಧ ಇಲ್ಲ ಅಂತ ಹೇಳಿ ಇನ್ನೂ ಒಂದು ವರ್ಷ ಮಾಡ್ಬಿಡುದು, ಮೋಕ್ಷ ಅನ್ನೋದೇ ಇಲ್ಲ ಅನ್ಸ್ಬಿಡುತ್ತೆ. ಈಗ ಪರಮಾತ್ಮನೆಲ್ಲ ಅಡಗಿದ್ರು ವಾಪಸ್ ಬರ್ತಾರೆ ಅಂದ್ರೆ ಮುಕ್ತರಾದವ್ರಿಗೂ ಇವ್ರಿಗೂ ಏನ್ ಪ್ರಸಂಗ. ಆದ್ರಿಂದ ಮಧ್ಯ ಪ್ರಕೃತಿ ತಗೊಂಡ್ಬಂದ್ರು. ಪ್ರಕೃತಿ ತಗೊಂಡ್ಬಂದು ಮಾಮಿಕಾಂ ಪ್ರಕೃತಿ ಹೇ ಕೌಂತೆಯ ಯಾಂತಿ, ನನ್ನದಾಗಿರುವ ಪ್ರಕೃತಿಯನ್ನ ಅವೆಲ್ಲಾ ಪ್ರಾಣಿಗಳು ಅಡಗುವಾಗ ಅಲ್ಲಿ ಅಡಗಿರುವಂತಾಗಿರ್ತಾರೆ. ಬಂದದ್ದೇ ಸುಳ್ಳಾದ್ಮೇಲೆ ಅಡಗಿದ್ದಂತೆ ನಿಜ ಪ್ರಶ್ನೆ ಅಲ್ವಾ? ಬಂದದ್ದೇ ನಿಜ ಅಲ್ಲ, ತೋರಿಕೆ ಮಾತಾದ್ಮೇಲೆ ಅಡಗಿದ್ದು ಇಲ್ಲ. ಆದ್ರೆ ಬಂದಿದೆ ಅಂತಂದಾಗ ಅಡಗಿರತ್ತೆ ಅಂತ ಪ್ರಕೃತಿ ಅಂತ ಕಲ್ಪನೆ ಮಾಡಿ ಭಗವಂತನ ಅಧೀನದ ಪ್ರಕೃತಿ. ಆ ಮಾಮಿಕಾ ಅಂತ ಹೇಳಿದ್ರಿಂದಲೇ ಈಶ್ವರಾಧೀನ ಅಂದ್ರೆ ಈಶ್ವರ ಕಲ್ಪಿತ ಅಂತ ಅರ್ಥ. ಕಲ್ಪಕ್ಷಯೇ ಮಾಮಿಕಾಂ ಯಾಂತಿತ. ಪುನಃ ಕಲ್ಪ ಅದು ಅಹಂ ವಿಸಜಾಮಿ. ಕಲ್ಪಾದಿಗಳಲ್ಲೇ ಉಂಟು ಮಾಡುವಾಗ ಪ್ರಕೃತಿಯಲ್ಲೇ ಉಂಟಾದ್ರೂ ಕೂಡ ಪ್ರಕೃತಿ ಅಚೇತನವಾದ್ರಿಂದ ಚೇತನಾಧಿಷ್ಠಿತವಾದ ನನ್ನನ್ನು ಆಶ್ರಯಿಸಿಕೊಂಡೇ ಉಂಟಾಗತ್ತೆ. ಅಚೇತನ ನೇರ ಉಂಟು ಮಾಡಲ್ವಲ್ಲ. ಹಂಗೆ ಅಹಂ ವಿಸಜಾಮಿ, ನನಗೆ ಪ್ರಕೃತಿ ವಿಸರ್ಜತಿ ಬೇಕಾಯ್ತು. ಕಲ್ಪ ಅದು ಪುನಃ ಪ್ರಕೃತಿ ವಿಸರ್ಜತಿ ಬೇಕಾಯ್ತು. ಪ್ರಕೃತಿ ವಿಸರ್ಜನೆ ಮಾಡಲ್ಲ, ನಾನು ಹೇಗೆ ಮಾಡ್ತೀನಿ ಇಂದ ಅಂದ್ರೆ ಪ್ರಕೃತಿಯು 3 ಕಾಲದಲ್ಲೂ ನನ್ನ ಅಧೀನವಾಗಿಯೇ ಇದೆ. ಇರೋ ಕಾಲ, ತೋರೋ ಕಾಲ, ಅಡುಗೆ ಕಾಲದಲ್ಲೂ ಪ್ರಕೃತಿ ನನ್ನ ಅಧೀನವೇ. ಗುರುಗಳೇ ಚೆನ್ನಾಗಿದೆ, ಹೆಂಗಾದ್ರೂ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಲ್ವಾ? ಅದ್ಭುತವಾಗಿ ತಗೊಂಡು ಹೋಗ್ತಿದ್ದಾರೆ. ಸರ್ವಭೂತಾನಿ ಕೌ ಟೈಮ್ ಆಯ್ತಾ? ಭಾಷೆ ನಾಳೆ ಹೋದ್ರಮ್ಮ.